ನಮಸ್ಕಾರ ವೀಕ್ಷಕರೇ, ಶುಭೋದಯ. ಸರ್ವೇ ಜನ ಸುಖಿನೋ ಭವಂತು ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಈ ಕಾರ್ಯಕ್ರಮ ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನೇರ ಪ್ರಸಾರವಾಗಿ ಮೂಡಿ ಬರುತ್ತೆ. ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಸಾಕಷ್ಟು ಉತ್ತಮವಾಗಿರುವಂತಹ ಪ್ರಶ್ನೆಗಳನ್ನ ಕರೆ ಮಾಡಿ ಕೇಳ್ತೀರಾ. ಜೊತೆಗೆ ಸಾಕಷ್ಟು ಏನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಗುರುಗಳು ತಮಗೆ ತಿಳಿಸ್ತಾ ಹೋಗ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಡೇಟ್ ಆಫ್ ಬರ್ತ್ ನ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ ಅಂತ ಹೇಳ್ಬೋದು. ನೀವು ಕರೆ ಮಾಡಿದಾಗ ಯಾರ ಬಗ್ಗೆ ಕೇಳಬೇಕು ಅಂತಿದ್ರೆ ಅವರ ಹೆಸರು, ಅವರ ವಯಸ್ಸು, ಏನಿದೆ ಪ್ರಶ್ನೆ ಅನ್ನೋದನ್ನ ನೀವು ನೇರವಾಗಿ ಕೇಳಬಹುದು. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ ಪ್ರಶ್ನಾಶಾಸ್ತ್ರಜ್ಞರು ಅಂತಾನೆ ಹೇಳ್ಬೋದು. ಕಳೆದ 40 ವರ್ಷಗಳಿಂದ ಇವ್ರಿಗೆ ನುರಿತ ಅನುಭವ ಇದೆ ಈ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಅಂತ ಹೇಳ್ಬೋದು. ಸಾಕಷ್ಟು ಪುಸ್ತಕಗಳನ್ನ ಕೂಡ ಇವರು ಬರೆದಿದ್ದಾರೆ ಅಂತ ಹೇಳ್ಬೋದು. 3 ಪುಸ್ತಕಗಳು ಪ್ರತಿ ಕೂಡ ಕಾರ್ಯಕ್ರಮದಲ್ಲಿ ನಾನು ತೋರಿಸ್ತಾ ಹೋಗ್ತಿರ್ತೀನಿ ನಿಮ್ಗೆ ಅಂತಾನೆ ಹೇಳ್ಬೋದು. ಮೈಂಡ್ ಬಿಲ್ಡಿಂಗ್ ಅನ್ನುವಂಥದ್ದು ಟಿವಿ ಸ್ಕ್ರೀನ್ ಮೇಲೆ ನೀವೀಗ ನೋಡ್ತಾ ಇದ್ದೀರಾ. ಹಾಗೆ ಮತ್ತೊಂದು ಪುಸ್ತಕ ಕೂಡ ಇದೆ ಅಂತ ಹೇಳ್ಬೋದು, ಫ್ಯಾಷನ್ ಯುವರ್ ಮೈಂಡ್ ಟು ಎಕ್ಸೆಲ್ ಅನ್ನೋದು. ಎಕ್ಸೆಲ್ ಇನ್ ಲೈಫ್ ಈ ಪುಸ್ತಕ ಕೂಡ ಬರೆದಿದ್ದಾರೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಈ ಎಲ್ಲ ಪುಸ್ತಕಗಳನ್ನ ನೀವು ಕೂಡ ಪಡ್ಕೊಳ್ಬಹುದು. ಈ ಪುಸ್ತಕಗಳ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಬ್ಲಾಗ್ ಇದೆ, ಆ ಬ್ಲಾಗ್ಗೆ ನೀವು ಕೂಡ ಲಾಗಿನ್ ಆಗಬಹುದು, ನೋಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಗುರುಗಳ ಜೊತೆ ಮಾತನಾಡಬೇಕು, ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ಕಳೆದ ವಾರ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು. ಚಂದ್ರ ಲಗ್ನದಿಂದ ನಾವೇನೇ ನೋಡಿದ್ರು ತಪ್ಪಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಹೇಗೆ ಅನ್ನೋದು ನಿಮ್ಮಲ್ಲಿ ಒಂದು ಕ್ವೆಶನ್ ಮಾರ್ಕ್ ಆಗಿ ಉಳಿದಿರುತ್ತೆ. ಏನು ಎಕ್ಸಾಂಪಲ್ ಕೊಡ್ಲಿಲ್ವಲ್ಲ, ಈ ರೀತಿ ಹೇಳ್ಬಿಟ್ರು ಹೇಗೆ ಅನ್ನೋದನ್ನ ನೀವು ಯೋಚನೆ ಮಾಡ್ತಿರ್ತೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅದಕ್ಕೆ ಕಂಪ್ಲೀಟ್ ನಿಮಗೆ ಪ್ರಾಕ್ಟಿಕಲ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಂತ ಹೇಳ್ಬೋದು, ಚಾಟ್ ಮುಖೇನ ಅಂತಾನೆ. ಇದೆಲ್ಲದಕ್ಕಿಂತ ಮೊದಲು ಶ್ರೀಯುತ ಕೆ ಜಗದೀಶ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ಸೊ ಕಳೆದ ವಾರ ಚಂದ್ರಲಗ್ನದಿಂದ ಏನೇ ಹೇಳಿದ್ರು ತಪ್ಪಾಗತ್ತೆ ಅನ್ನೋದ್ರ ಬಗ್ಗೆ ಹೇಳಿದಾಗ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಒಂಥರ ಶಾಕ್ ಆಗಿರುತ್ತೆ. ಏನ್ ಈ ತರ ಹೇಳ್ಬಿಟ್ರಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಸೊ ಖಂಡಿತ ಈ ಕಾರ್ಯಕ್ರಮದಲ್ಲಿ ಎಕ್ಸಾಂಪಲ್ಸ್ ಕೊಡ್ತೀನಿ ಅಂತ ಹೇಳಿದ್ರಿ. ಏನ್ ಹೇಳ್ತೀರಾ ಗುರುಗಳ ಇದ್ರ ಬಗ್ಗೆ? ಹೌದು, ಈ ಚಂದ್ರ ಲಗ್ನದ ಬಗ್ಗೆ ನೋಡೋದು ಅದು ಭಾಳ ಅನನುಕೂಲ ಮತ್ತು ಸಮಾಜಕ್ಕೆ ಸಾಮೂಹಿಕವಾಗಿ ತಪ್ಪು ಮಾಹಿತಿ ಕೊಟ್ಟಾಗತ್ತೆ. ಅದಕ್ಕೆ ಉದಾಹರಣೆ ಆಗಿ ನಾನು ಒಂದು ಚಾರ್ಟ್ ಪ್ಲೇ ಮಾಡ್ತೀನಿ, ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಚಾರ್ಟ್ ಒನ್ ಡಿಸ್ಪ್ಲೇ ಆಗ್ತಾ ಇದೆ. ಚಾರ್ಟ್ 1 ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಚಾರ್ಟ್ 1 ನೋಡ್ತಾ ಇದೀವಿ ನಾವೀಗ ಆಲ್ರೆಡಿ. ಹಾಂ, ಚಾರ್ಟ್ 1 ನೋಡಿ ಹುಡುಗ ಹುಟ್ಟಿದ್ದು, ಆ ಮಗು ಹುಟ್ಟಿದ್ದು ಹೇಳ್ತೀನಿ. ಎಸ್, ಟಿವಿ ಸ್ಕ್ರೀನ್ ಮೇಲೆ ಚಾರ್ಟ್ 1 ಆಲ್ರೆಡಿ 15 ಸೆಪ್ಟೆಂಬರ್ 1983 ಮಗುವಿದ್ದ ವ್ಯಕ್ತಿ ಅದು. ಇವಾಗ ಸುಮಾರು 32 ವರ್ಷ ಇರಬೇಕು. ಹುಟ್ಟಿದಾಗ ಶನಿ ಲಗ್ನದಲ್ಲಿದ್ದಾನೆ. ಧನುರ್ ರಾಶಿ. ಈ ರಾಶಿ ಬಗ್ಗೆ ಬರ್ತ್ ಸ್ಟಾರ್, ಜನ್ಮ ನಕ್ಷತ್ರ, ಇದು ಬಹಳ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದೆ ಸಮಾಜದಲ್ಲಿ. ಈ ಚಾರ್ಟ್ ಪ್ರಕಾರ ಈ ಹುಡುಗಂದು ಧನುರ್ ರಾಶಿ. ಆಮೇಲೆ ಶನಿ ತುಲಾ ಲಗ್ನದಲ್ಲಿದ್ದಾನೆ, ತುಲಾ ರಾಶಿಯಲ್ಲಿದ್ದಾನೆ ಶನಿ. ಹುಟ್ಟಿದ ಒಂದು 2.5 ವರ್ಷಕ್ಕೇ ಫಸ್ಟ್ ಸಾಡೆ ಸಾತಿ ಶುರು ಆಯಿತು. ಅಂದರೆ ಯಾವಾಗ ಅದು ಸುಮಾರು ಚಾರ್ಟ್ 1 17 ಸೆಪ್ಟೆಂಬರ್ 1985. ಮಗು ಹುಟ್ಟಿದ್ದು 15 ಸೆಪ್ಟೆಂಬರ್ 1983. 2 ವರ್ಷಕ್ಕೆ ಕರೆಕ್ಟಾಗಿ ಸಾಡೆ ಸಾತಿ ಶುರು ಆಯಿತು. ಅದು ಫಸ್ಟ್ ಸಾಡೆ ಸಾತಿ. ಆವಾಗ ಹುಡುಗನಿಗೆ 2 ವರ್ಷ. ಅಂದರೆ 2 ವರ್ಷದಿಂದ 7.5 ವರ್ಷ, 9.5 ವರ್ಷ. ಸಾಡೆ ಸಾತಿಯಿಂದ ಹುಡುಗನಿಗೆ ಲೈಫೇ ಹಾಳಾಯಿತು ಅಂತ ಹೇಳ್ತೀರಾ? ಹೌದು. ಸಾಡೆ ಸಾತಿ ಅಂದ ತಕ್ಷಣ ಹೆದರ್ಕೊಳ್ತಾರೆ. ಹಾಂ, ಹುಡುಗ ದೊಡ್ಡವನಾದ, ಮಾತಾಡೋಕೆ ಶುರು ಮಾಡ್ದ, ನಡೆದ, ಸ್ಕೂಲ್ LKG UKG ಎಲ್ಲ ಆಯಿತು. ಸೊ 7.5 ವರ್ಷ ಅಂದರೆ 9.5 ವರ್ಷ. 2 ವರ್ಷ ಆಗಿತ್ತು ಸಾಡೆ ಸಾತಿ ಬರೋವಾಗ. 7.5 ವರ್ಷ ಸೇರಿಸ್ಬಿಡಿ, 9 ವರ್ಷದ ತನಕ ಹುಡುಗನಿಗೆ ಬೆಳವಣಿಗೆನೇ ಇಲ್ವಾ ಸಾಡೆ ಸಾತಿಯಿಂದ? ಇದಕ್ಕೇನು ಅರ್ಥ ಇದೆ ವೀಕ್ಷಕರೇ? ಅದು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ನಾನು ಹೆಚ್ಚು ಮಾತಾಡಿದ್ರೆ ತಪ್ಪಾಗುತ್ತೆ. ಜೊತೆಗೆ ಅವಶ್ಯಕತೆನೂ ಇಲ್ಲ. ಚಾರ್ಟ್ ಅಲ್ಲಿದೆ, ನಿಮ್ಮ ಮುಂದೆ ನೋಡ್ತಾ ಇದ್ದೀರಾ, ನೋಡ್ಕೊಳ್ಳಿ. ಆದ್ರೆ ಆ ಹುಡುಗ ಹುಟ್ಟಿದ ಮೇಲೆ ಏನಾದ್ರೂ ಫ್ಯಾಮಿಲಿಗೆ ತೊಂದರೆ ಆಗಬಹುದು, ಯಾವುದೇ ರೀತಿ ನಮ್ಮ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇಲ್ಲದೆ ಇರಬಹುದು, ಆ ರೀತಿ ಅಂತ ಅನ್ಕೊಳ್ತಾರೆ. ಸಾಡೆ ಸಾತ್ ಬಂತು, ಈ ಮಗು ಹುಟ್ಟಿದ ಮೇಲೆ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಾ ಅಂತ ಅನ್ಕೊಳ್ತಾರೆ. ಅದೆಲ್ಲ ತಪ್ಪು ತಿಳುವಳಿಕೆ, ತಪ್ಪು ಪ್ರಚಾರ, ನಂಬಿಕೆ ಪ್ರಶ್ನೆ, ಮೂಢನಂಬಿಕೆ, ಮೂರ್ಖ ನಂಬಿಕೆ ಅಂತ ಹೇಳೋದು ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಸಾಡೆ ಸಾತ್ ನೆಕ್ಸ್ಟ್ ಬರುತ್ತೆ ಅಂದ್ರೆ ಹೆದರ್ಕೊಳ್ಳೋರು ಜಾಸ್ತಿ. ಅಂತದ್ರಲ್ಲಿ ಇದು ಹುಟ್ಟಿದಾಗ್ಲೇ ಇದೆ ಅಂತಂದಾಗ, ಹುಟ್ಟಿದ 2 ವರ್ಷಕ್ಕೆ ಸಾಡೆ ಸಾತಿ ಶುರು ಆಯ್ತು. ಆಮೇಲೆ ಅದು ಮೊದಲನೇ ಸಾಡೆ ಸಾತಿ. ಆವಾಗ 2 ವರ್ಷದಿಂದ 9 ವರ್ಷದ ಪೀರಿಯಡ್ ನಾವು ಮಾತಾಡಿದ್ದೀವಿ. ಈಗ ನಾನು ಏನು ಚಾರ್ಟ್ ನೋಡ್ತಾ ಇದ್ದೀರೋ ಅದು ಸತ್ಯಾಂಶ. ನಾನು ಇನ್ನು ಸ್ವಲ್ಪ ತುಂಬ ಹತ್ತಿರದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನು ವಿವರಗಳನ್ನ. ಆಮೇಲೆ 2ನೇ ಸಾಡೆ ಸಾತಿ
ಅದು ಜುಲೈ 23, 1975ನೇ ಇಸ್ವಿ ಶುರುವಾಯಿತು. ಜುಲೈ 23, 1975 ಚಾರ್ಟ್ 1 ಸಾರಿ ಹಾಂ ಈ ಸೆಕೆಂಡ್ ಸಾಡೆ ಸಾತಿ ನವಂಬರ್ 2, ಐ ಆಮ್ ಸಾರಿ ತಪ್ಪಾಯ್ತಲ್ಲಿ ನಾನು ಹೇಳಿದ್ದು. ನವಂಬರ್ 2, 2014ಕ್ಕೆ ಎರಡನೇ ಸಾರಿ ಶನಿ ಅಲ್ಲಿ ಬಂದಿದ್ದು. ಓಕೆ. ಚಂದ್ರ ಲಗ್ನದಿಂದ 12ನೇ ಮನೆಗೆ ಬಂದಿದ್ದು, ರಾಶಿಯಿಂದ 12ನೇ ಮನೆಗೆ ಬಂದಿದ್ದು 2014 ನವಂಬರ್ 2. ಆವಾಗ ಹುಡುಗನಿಗೆ ಸುಮಾರು 2030-31 ವರ್ಷ ಆಯಿತಾ. 2014 - 85 and 15 ಹಾಂ 29 years 30 years. ಆಗ 7 ವರ್ಷ ಹಾಳಾಗೋಯ್ತಾ. ಹೌದು. 2014 ನವಂಬರ್ 2 ಒಂದೇ, ಈಗ 2017 3 ವರ್ಷ ಕಳೆದಿದೆ. ಇನ್ನು 4 ವರ್ಷ ಸಾಡೆ ಸಾತಿನ ಫಸ್ಟ್ ಏನಾಯಿತು ಅಂತ ಹೇಳಬೇಕು. ವೀಕ್ಷಕರೇ, ಇದೆಲ್ಲ ಸುಳ್ಳು ಪ್ರಚಾರ, ತಪ್ಪು ಪ್ರಚಾರ, ಸಾಮೂಹಿಕ ದ್ರೋಹ, ಸಾಮೂಹಿಕ ವಂಚನೆ ಅಂತ ಇದನ್ನು ಗಂಟಾಘೋಷವಾಗಿ ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಸಂಬಂಧಪಟ್ಟವ್ರಿಗೂ ತಿಳಿಸಿ. ಈ ಸಾಡೆ ಸಾತಿ ಅಂತ ಹೇಳಿ ಹೆದರಿಸಿ ಜನಗಳಿಗೆ ತುಂಬ ತೊಂದರೆ ಮಾಡ್ತಾ ಇದ್ದಾರೆ ಜ್ಯೋತಿಷಿಗಳು. ಅಂದ್ರೆ ಈ ಸಾಡೆ ಸಾತ್ ಇದೆ ಅಂದಾಗ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಹೇಳ್ತೀರಾ ಸರ್? ಸಾಡೆ ಸಾತಿಯಿಂದ ಪ್ರಾಬ್ಲಮ್ಸ್ ಬರಲ್ಲ. ಸಾಡೆ ಸಾತಿ ಯಾಕೆ ಬಂತು ಅಂತಂದರೆ ಚಂದ್ರ ರಾಶಿ ಫಿಕ್ಸ್ ಮಾಡಿಬಿಟ್ರು. ಶನಿ ಯಾವಾಗ 12ನೇ ರಾಶಿಯಿಂದ 12ನೇ ಮನೆಗೆ ಬರ್ತಾ ಆವಾಗ ಸಾಡೆ ಸಾತಿ ಶುರು ಆಗೋಯ್ತು. ಏನೋ ದೊಡ್ಡ ಅವಾಂತರ ಆಗುತ್ತೆ, ಗಂಡಾಂತರ ಇದೆ ಅಂತ ಹೇಳೋದೆಲ್ಲ ಶುದ್ಧ ತಪ್ಪು. ಅದು ಒಂದು 3 ರಾಶಿಯವರು ಕಂಟಿನ್ಯೂಸ್ ಆಗಿ ಈ ಪ್ರಾಬ್ಲಮ್ ಬರುತ್ತೆ. ಒಬ್ರಿಗೆ 2.5 ವರ್ಷ, ಒಬ್ರಿಗೆ 5 ವರ್ಷ, ಇನ್ನೊಬ್ರಿಗೆ 7 ವರ್ಷ. ಈ ಧನುರಾಶಿ 2014 ನವಂಬರ್ 2 ಶನಿ ವೃಶ್ಚಿಕಕ್ಕೆ ಬಂದಾಗ ಸಾಡೆ ಸಾತಿ 2ನೇ ರೌಂಡ್ ಸಾಡೆ ಸಾತಿ ಶುರು ಆಯಿತು. ನಿಮಗೆ ಬಹಳ ಆಶ್ಚರ್ಯ ಅನ್ನಿಸ್ಬೋದು, 2ನೇ ಸಾಡೆ ಸಾತಿನಲ್ಲಿ ಏನೇನಾಯಿತು ಹುಡುಗನಿಗೆ ಅಂತ. ಆ ವ್ಯಕ್ತಿಗೆ ಒಂದು ಸುಂದರವಾದ ಗಂಡು ಮಗು ಹುಟ್ಟಿತು. ಗಂಡು ಮಗು ತಂದೆ ಆದ. ಆಮೇಲೆ ಒಂದು ಬಹುರಾಷ್ಟ್ರೀಯ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದು, ಅದು ಕಾರಣಾಂತರದಿಂದ ಬಿಟ್ಟು ಒಂದು ಸ್ಟಾರ್ಟಪ್ ಕಂಪ್ನಿನಲ್ಲಿ ಒಳ್ಳೆ ರೋಲ್ ಸಿಕ್ತು, ಸೇರಿಕೊಂಡ. ಮತ್ತು ಅದನ್ನು ಬಿಟ್ಟು ಇನ್ನೂ ಒಂದು ದೊಡ್ಡ ಬಹುರಾಷ್ಟ್ರೀಯ ಕಂಪ್ನಿಗೆ ಸೇರಿಕೊಂಡು ಪ್ರಾಯಶಃ ಮೊದಲನೇ ಬಹುರಾಷ್ಟ್ರೀಯ ಕಂಪ್ನಿಯಲ್ಲಿ ಎಷ್ಟು ಹಣ ಬರ್ತಾಯಿತ್ತು, ಸಂಬಳ ಬರ್ತಾಯಿತ್ತೋ ಅದಕ್ಕಿಂತ 40-50% ಇನ್ಕ್ರೀಸ್ ಸಿಕ್ತು. ಸೊ ಸಾಡೆ ಸಾತಿಯಿಂದ ಪ್ರಮೋಷನ್ ಸಿಕ್ತು ಅಂತ ಹೇಳೋದಾಗಲಿ, ಜಾಬ್ ಚೇಂಜ್ ಆಯಿತು ಅಂತ ಹೇಳೋದಾಗಲಿ, ಅಥವಾ ಮಗು ಹುಟ್ಟಿತು ಅಂತ ಹೇಳೋದೆಲ್ಲ ಅದಕ್ಕೆ ಲಿಂಕ್ ಮಾಡೋದ್ರೊಳಗೆ ಅರ್ಥನೇ ಇಲ್ಲ. ಅದು ನಡೆದಿದ್ದು ದಶಾಭುಕ್ತಿ ಅಂತರ ಬೇರೆ ಗ್ರಹಗಳ ಒಂದು. ಅಂದ್ರೆ ನೀವು ಹೇಳೋ ಪ್ರಕಾರ ಸಾಡೆ ಸಾತಿ ಎಫೆಕ್ಟ್ ಅಲ್ಲಿ ಏನೂ ಕೂಡ ಆಗ್ಲಿಲ್ಲ, ನಿಲ್. ಓಕೆ. ಈ ವ್ಯಕ್ತಿ ನನಗೆ ತೀರಾ ಬೇಕಾದನು. ಹುಟ್ಟಿದಾಗ್ಲಿಂದ ನನಗೆ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಏನು ನಡೀತಿದೆ ಅಂತ ಜೀವನದಲ್ಲಿ ಗೊತ್ತಿದೆ ನನಗೆ. ಇದಕ್ಕಿಂತ ನಾನು ಒಂದು ದೊಡ್ಡ ಎಕ್ಸಾಂಪಲ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಇಷ್ಟು ಹೇಳಿದ್ದೀನಿ. ಫಸ್ಟ್ ಸಾಡೆ ಸಾತಿ ಇದ್ದಾಗ 2ರಿಂದ 9 ವರ್ಷ ಏನೂ ತೊಂದರೆ ಆಗಲಿಲ್ಲ. ನಾರ್ಮಲ್ ಆಗಿ ಏನು ಲೈಫ್ ಇದೆ ಅದನ್ನ ಲೀಡ್ ಮಾಡ್ಕೊಂಡಿದ್ರು. ನಾನೇ ಪ್ರತ್ಯಕ್ಷವಾಗಿ ಕಣ್ಣಲ್ಲಿ ನೋಡಿರೋ ಅಂಥ ವ್ಯಕ್ತಿ, ಬಹಳ ಚೆನ್ನಾಗಿ ಪರಿಚಯ ಇರೋವಂಥ ವ್ಯಕ್ತಿ. ಮತ್ತು 2ನೇ ಸಾಡೆ ಸಾತಿನಲ್ಲಿ ಅಷ್ಟೊತ್ತಿಗಾಗಲೇ ಮದುವೆ ಆಗಿತ್ತು, ಒಂದು ಸುಂದರವಾದ ಗಂಡು ಮಗುತ್ತೆ ತಂದೆ ಆದ. ಆಮೇಲೆ ಜಾಬ್ 2 ಸರಿ ಚೇಂಜ್ ಮಾಡ್ದ. 2 ಸರಿ ಚೇಂಜ್ ಮಾಡಿದಾಗಲೂ ಉತ್ತಮ ಪರಿಸ್ಥಿತಿಗೆ ಬಂತೆ, ಕಡಿಮೆ ಏನಾಗಲಿಲ್ಲ. ಮೊದಲೆಲ್ಲಿ ಇತ್ತ ಸಾಡೆ ಸಾತಿ ಶುರು ಆಗೋದಕ್ಕಿಂತ ಮುಂಚೆ ಅದಕ್ಕಿಂತ ಕೂಡ ಹೈಕ್ ಆಯಿತು ಅಂತ ಹೇಳಿ. ಹೌದು, 40-50% ಹೈಕ್ ಆಯಿತು. ಇರೋದು ಫಾರಿನ್ ಕಂಟ್ರಿಲಿ, ಬೇರೆ ವಿಷಯ. ಅದು ಏನು ಈ ಕಾರ್ಯಕ್ರಮಕ್ಕೆ ಅದು ಹೆಚ್ಚಿಗೆ ಮಾಹಿತಿ ಅಗತ್ಯ ಇಲ್ಲ. ಸೊ ಇದನ್ನು ಇಷ್ಟು ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಈಗ ಇನ್ನೊಂದು ಉದಾಹರಣೆ ಇನ್ನೂ ಸ್ವಲ್ಪ ಡೀಪಾಗಿ ಹೇಳಬೇಕಂದ್ರೆ ದಯವಿಟ್ಟು ನೋಡಿ, ಚಾರ್ಟ್ ಸ್ಕ್ರೀನ್ ಮೇಲೆ ಬರುತ್ತೆ. ಸೆಕೆಂಡ್ ಚಾರ್ಟ್. ಎಸ್, ಸೆಕೆಂಡ್ ಚಾರ್ಟ್ ನ ಇವಾಗ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆ ಸೆಕೆಂಡ್ ಚಾರ್ಟ್ ಅಲ್ಲಿ ಏನಿದೆ ಅದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಜಗದೀಶ್ ಗುರುಗಳು ಅಂತ ಹೇಳ್ಬೋದು. ಸೆಕೆಂಡ್ ಚಾರ್ಟ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಸೆಕೆಂಡ್ ಚಾರ್ಟಲ್ಲಿ ಈ ಶನಿ ರಾಶಿಲೇ ಇದ್ದಾನೆ, ಹುಟ್ಟುತ್ತಾನೆ. ಶನಿ, ಚಂದ್ರ, ರವಿ 3 ಗ್ರಹಗಳು ಸಿಂಹ ರಾಶಿ ಒಳಗಿದೆ. ಇದು 1948 ಬಾರ್ನು, ಸೆಪ್ಟೆಂಬರ್ 4, 1948 ಬಾರ್ನು. 3 ಗ್ರಹಗಳು ಚಂದ್ರ, ರವಿ, ಶನಿ ಬರ್ತ್ ಟೈಮಲ್ಲೇ ಸಾಡೆ ಸಾತಿ ಇದೆ. ಸಾಡೆ ಸಾತಿಲೇ ಹುಟ್ಟಿದ್ದು ಈ ವ್ಯಕ್ತಿ. ಫಸ್ಟ್ ಸಾಡೆ ಸಾತಿ ಬಂದಿದ್ದು ಯಾವಾಗ? 5 ವರ್ಷ ಆದಾಗ. ಏಕೆಂದರೆ ಅಲ್ಲಾಗಲೇ ಸ್ವಲ್ಪ ಚಂದ್ರ ಮೂವ್ ಆಗಿದ್ದರಿಂದ, ಶನಿನೂ ಮೂವ್ ಆಗಿದ್ದರಿಂದ ಸಾಡೆ ಸಾತಿ ಇದ್ದರೂ ಕೂಡ 2 ವರ್ಷ ಕಳೆದು ಹೋಗಿತ್ತಾಗಲೇ. ಇನ್ನು 2 ವರ್ಷ, 5 ವರ್ಷ ಸಾಡೆ ಸಾತಿ. 5 ವರ್ಷದಲ್ಲಿ ಮಗುಗೆ ಹುಟ್ಟಿದ ವ್ಯಕ್ತಿಗೆ 5 ವರ್ಷ, 0ಇಂದ ಹುಟ್ಟಿದಾಗಲಿಂದ 5 ವರ್ಷ ಏನು ಗೊತ್ತಾಗಿಲ್ಲ. ಯಾರು ತಂದೆ ತಾಯಿಗಳು ಕೂಡ ನಮಗೇನೋ ದೊಡ್ಡ ತೊಂದರೆ ಆಯಿತು ಅಂತ ಏನು ಹೇಳಿದ್ದು ನನಗಂತೂ ಗೊತ್ತಿಲ್ಲ. ಆಮೇಲೆ 2ನೇ ಸಾಡೆ ಸಾತಿ
ಜುಲೈ 23, 1985ಕ್ಕೆ 7 ವರ್ಷ, 75ರಿಂದ 7 ವರ್ಷ ಲೆಕ್ಕ ಹಾಕಿ. ಸೊ ಅವಾಗ ಕೂಡ ಏನು ಅದರದ್ದು ಎಫೆಕ್ಟ್ ಏನು ನನಗೇನು, ನನಗೆ ಇದು ಚೆನ್ನಾಗೆ ಪರಿಚಯ ಇರೋ ವ್ಯಕ್ತಿ, ಎಳ್ಳಷ್ಟು ಏನೂ ತೊಂದರೆ ಆಗಿಲ್ಲ. ಆಮೇಲೆ 3ನೇ ಸಾಡೆ ಸಾತಿ ಯಾವಾಗ ಸೆಪ್ಟೆಂಬರ್ 6, 2004ಕ್ಕೆ ಶುರು ಆಯಿತು. ಅವಾಗ ಕೂಡ ಏನು ಸಮಸ್ಯೆ ಏನಾಗಲಿಲ್ಲ ಅದರೊಳಗೆ. ಸೊ ನೀವು ಹೇಗೆ ಚಂದ್ರ ರಾಶಿ ಅಥವಾ ಚಂದ್ರ ಲಗ್ನ ತಿಂದ ಸಾಡೆ ಸಾತಿ ನೀವು ಹೇಗೆ ಹೇಳ್ತೀರೋ, ಏನು ನಡೀತಾ ಇದೆ ಸಮಾಜದಲ್ಲಿ ಗೊತ್ತಾಗ್ತಿಲ್ಲ. ಸಮಾಜನ ಸಾಮೂಹಿಕವಾಗಿ ವಂಚನೆ ಮಾಡಿ, ದ್ರೋಹ ಮಾಡಿ, ಜನಗಳಿಗೆ ಭಯ ಉತ್ಪಾದನೆ ಮಾಡಿ, ಅಸ್ಟ್ರಾಲಾಜಿಕಲ್ ಟೆರರಿಸಮ್ ನಡೀತಾ ಇದೆ ಸಮಾಜದಲ್ಲಿ ಇವತ್ತಿನ ದಿವಸ. ಇದಕ್ಕೆ ಉದಾಹರಣೆ ಇದೆ. ಇದು ಯಾರು ಆಲ್ರೆಡಿ ಸಾಡೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಏನೇನೋ ಪೂಜೆಗಳು ಕೂಡ ಮಾಡ್ಸಕ್ ಶುರು ಮಾಡ್ಬಿಟ್ಟಿರ್ತಾರೆ ಅಂತ. ಏನು 7 ವರ್ಷ ಅಂತಂದ್ರೆ ಏನು ಪೂಜೆ ಏನೂ ವರ್ಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಚಂದ್ರಲಗ್ನ ಅಥವಾ ರಾಶಿ ನೋಡೋದೇ ಮೂರ್ಖತನ. ಅದು ಬುದ್ಧಿಮಾಂದ್ಯತೆ ಇರ್ಬೋದು, ಬುದ್ಧಿ ಭ್ರಮಣೆ ಇರ್ಬೋದು, ಅಥವಾ ಅತಿ ಬುದ್ಧಿವಂತಿಕೆ. ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ವೀಕ್ಷಕರ ಕಲ್ಪನೆಗೆ ಬಿಟ್ಟು. ಸೊ ಇಲ್ಲಿ 2 ಎಕ್ಸಾಂಪಲ್ಸ್ ನೋಡಿದ್ರೆ ಏನೋ ಎಫೆಕ್ಟ್ ಆಗ್ಲಿಲ್ಲ ಅಂತಂದ್ರೆ 100% ಎಲ್ಲಾ ಜಾತಕಗಳಿಗೂ ಕೂಡ ಯಾವುದೇ ರೀತಿ ಎಫೆಕ್ಟ್ಸ್ ಆಗಿರೋದಿಲ್ಲ ಅಂತ ಅನ್ಕೊಳ್ಬಹುದಲ್ವಾ? 100ಕ್ಕೆ 100 ಸತ್ಯ. ಈ ಇಬ್ಬರು ವ್ಯಕ್ತಿಗಳು ನನಗೆ ಬೇಕಾದವರೇ, ನಾನು ಚೆನ್ನಾಗಿ ನೋಡಿರೋಂಥ ವ್ಯಕ್ತಿ. ಇನ್ನು ಸ್ವಲ್ಪ ನಿಮಗೆ ಸರ್ಪ್ರೈಸ್ ಆಗ್ಬೋದು. ಮೊದಲನೇ ಚಾರ್ಟ್ ನಂಬರ್ 1 1983 ಬಾರ್ನ್, ಅದು ಬೇರೆ ಯಾರಲ್ಲ, ನನ್ನ ಮಗನ ಚಾರ್ಟ್ ಅದು. ಓಕೆ. 2ನೇ ಚಾರ್ಟ್ ಬಂದು ನಂದೇ, ನನ್ನ ಬರ್ತ್ ಚಾರ್ಟೇ ಹಾಕಿದ್ದೀನಿ. ಯಾಕೆಂದರೆ ಜ್ಯೋತಿಷಿಗಳ ಹತ್ರ ಹೋದಾಗ ನೀವು ಒಂದು ಬರ್ತ್ ಚಾರ್ಟ್ ಇಟ್ಟರೆ, ಜನ್ಮಕುಂಡ್ಲಿ ಇಟ್ಟರೆ 4-5 ಬೇಕಾದಷ್ಟರ ದೋಷಗಳು ಮಾತಾಡ್ತಾರೆ. ಸಾಡೆ ಸಾತಿ ಅಂತಾರೆ, ಆಮೇಲೆ ಸರ್ಪದೋಷ ಅಂತಾರೆ, ಪಂಚಮಿ ಶನಿ ಅಂತಾರೆ, ಅಷ್ಟಮಿ ಶನಿ ಅಂತಾರೆ, ಗುರುಬಲ ಇಲ್ಲ ಅಂತಾರೆ. ಜ್ಯೋತಿಷ ಅವ್ರ ಚಾರ್ಟ್ ಯಾಕೆ ನಿಮ್ಮ ಮುಂದೆ ಇಡೋದಿಲ್ಲ? ಈಗ ಅದಕ್ಕೆ ಅದು ಉದಾಹರಣೆ. ಇದೆಲ್ಲ ತಪ್ಪು ಕಲ್ಪನೆಗಳು, ಬರೀ ಸಾಕ್ಷಿ ಆಧಾರಗಳು ಇಲ್ಲದೇ ನಡೀತಾ ಇರೋವಂಥ ಸಾಮೂಹಿಕ ದ್ರೋಹ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇಂಥ ಪ್ರಯತ್ನ ಯಾರೂ ಮಾಡಿರ್ಲಿಕ್ಕಿಲ್ಲ ಇಲ್ಲಿವರೆಗೂ ಅಂತಾನೆ ಹೇಳಿ. ಯಾವ ಜ್ಯೋತಿಷನು ಅಷ್ಟೆಲ್ಲ ತನ್ನ ಚಾರ್ಟ್ ಹಾಕಿಲ್ಲ. ಯಾಕೆಂದ್ರೆ ಚಾರ್ಟ್ ಹಾಕೋದು ಕೂಡ ಅದರೊಳಗೆ ದೋಷ ಇರುತ್ತೆ ಅಂತ. ಹೌದು, 2ನೇ ಚಾರ್ಟಲ್ಲಿ ನನ್ನ ಚಾರ್ಟೊಳಗೆ ದೋಷ ಇದೆ. ಏನು ದೋಷ? ಜ್ಯೋತಿಷಿಗಳು ಹೇಳೋ ಥರ ದೋಷ. ಶನಿ, ರವಿ ಮನೆ ಒಳಗೆ ಶನಿ, ರವಿ ಶನಿ ಆಗೋದೇ ಇಲ್ಲ. ಹೌದು ಹೌದು. ಅಥವಾ ಶನಿ ಮನೆ ಒಳಗೆ ರವಿ ಇರೋದು, ಇದು ಭಾಳ ಕಷ್ಟ, ಈ ಜಾತಕನಿಗೆ ಏನೂ ಇದು. ನಾನು ಇಲ್ಲೇ ಕೂತಿದ್ದೀನಿ, ಮೆದುರಿಗೆ ನೀವು ನೋಡ್ತಾ ಇದ್ದೀರಲ್ಲ ನಾನು ಮಾತಾಡೋದನ್ನ, ಏನಾಗಿದೆ? ಸೊ ರವಿ ಮತ್ತೆ ಶನಿ ಗ್ರಹ ಒಂದೇ ಮನೇಲಿ ಇದ್ರು ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಖಂಡಿತ. ಅದಕ್ಕೆ ಅದು ಹಾಗೆಲ್ಲ ನೋಡೋದು. ಈ ಶನಿ ಒಂದು ಮನೆಯಲ್ಲಿದ್ದರೆ ಯಾವ ನಕ್ಷತ್ರದಲ್ಲಿದ್ದಾನೆ ಇಂಪಾರ್ಟೆಂಟು, ಆಮೇಲೆ ಆ ನಕ್ಷತ್ರದ ಅಧಿಪತಿಯಲ್ಲಿದ್ದಾನೆ ನೋಡಬೇಕು, ಮತ್ತು ಶನಿ ಅಂಶದಲ್ಲಿ ಎಲ್ಲಿದ್ದಾನೆ, ಎಷ್ಟನೇ ಅಂಶದಲ್ಲಿದ್ದಾನೆ, ಇದೆಲ್ಲ ನೋಡಿ ನಾವು ಸಾಡೆ ಸಾತಿ ಅದು ಇದು ಮಾತಾಡಬೇಕು. ಸುಮ್ಮನೆ ಬಾಯಿಗೆ ಬಂದಾಗೆ ಸಾಡೆ ಸಾತಿ ಅನ್ನೋದು ಗೊತ್ತು ಅಂತ ಎಲ್ಲರಿಗೂ ಸಾಡೆ ಸಾತಿ. ಈಗ ನೋಡಿ, ಸುಮಾರು ಸೆಪ್ಟೆಂಬರ್ 1ನೇ ವಾರದಲ್ಲಿ ಖಂಡಿತ ನೀವು ವೀಕ್ಷಕರೇ ನೀವೆಲ್ಲರೂ ನನಗೆ ಜ್ಞಾಪಿಸ್ಕೊಳ್ತೀರಾ. ಕಾರಣ ಏನು ಅಂದರೆ ಗುರು ಬದಲಾವಣೆ ಆಗ್ತಾನೆ. ಆಗ ಶುರು ಆಗುತ್ತೆ ಒಂದೊಂದು ವಾಹಿನಿನಲ್ಲೂ ಒಂದೊಂದು ಥರ ವರದಿಗಳು. ಇಂತಿಂಥ ರಾಶಿಯವ್ರಿಗೆ ಗುರುಬಲ ಇಲ್ಲ, ಹೀಗೀಗಾಗುತ್ತೆ, ಹಾಗಾಗುತ್ತೆ, ಇಂಥ ಜನ್ಮ ನಕ್ಷತ್ರರು ಈ ಥರ ತೊಂದರೆ, ಈ ಪರಿಹಾರ ಮಾಡಿ. ಇದೆಲ್ಲ ಸೆಪ್ಟೆಂಬರ್ 1ನೇ ವಾರ ನೀವೆಲ್ಲ ನನ್ನನ್ನು ಖಂಡಿತ ನೆನೆಸ್ಕೊಳ್ತೀರಾ. ಏನೂ ಆಗೋದಿಲ್ಲ. ದಯವಿಟ್ಟು ಭಯ ಪಡಬೇಡಿ. ಜ್ಯೋತಿಷ್ಯ ಇರೋದೇನೆ ಮನುಷ್ಯರಿಗೆ ಸಮಾಧಾನ ಮತ್ತು ಸ್ವಲ್ಪ ಶಾಂತಿ ಮೂಡಿ ಬರೋಕ್ಕೆ ದೇವರು ಕೊಟ್ಟಿರೋವಂಥ ಒಂದು ವರ. ಅದನ್ನು ಮಿಸ್ಯೂಸ್ ಮಾಡಿ ಇವತ್ತಿನ ದಿವಸ ನಾನಾ ಕಾರಣಗಳಿಂದ ಏನೇನೋ ನಡೀತಿದೆ ಸಮಾಜದಲ್ಲಿ. 2 ಚಾರ್ಟ್, 2ನೇ ಚಾರ್ಟ್ ನಂದೇ. ಅದು ಸುಮಾರು 70 ವರ್ಷ. ನನಗಿವಾಗ 3 ಸಾಡೆ ಸಾತಿ ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೀನಿ. ಮೊದಲನೇ ಚಾರ್ಟ್ ನನ್ನ ಸ್ವಂತ ಮಗಂದು, ಅದರೊಳಗೆ 2 ಸಾಡೆ ಸಾತಿ ವಿಷಯ ಇಟ್ಟಿದ್ದೀನಿ. ಇದಕ್ಕಿಂತ ಇನ್ನೇನು ಸಾಕ್ಷಿ ಆಧಾರ ಬೇಕು, ನನ್ನನ್ನು ಭೇಟಿ ಮಾಡಿ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಗುರುಗಳೇ, ಇಂಥ ಒಂದು ಪ್ರಯತ್ನ ಯಾರೂ ಮಾಡಿರಲ್ಲ ಅಂತ ಅನ್ಕೊಳ್ತೀನಿ. ಇನ್ನು ವೀಕ್ಷಕರ ಕರೆಗಳನ್ನ ಸ್ವೀಕರಿಸ್ಬೋದಾ ಗುರುಗಳೇ? ಹೇಗೆ ಸ್ವೀಕರಿಸ್ಬೋದು. ಅಲ್ಲಿ ನೋಡಿ, ಪ್ರಶ್ನೆಶಾಸ್ತ್ರ ಅಂದರೆ ನೀವು ಕೇಳೋ ಟೈಮಲ್ಲಿ ನನಗೇನು ಆರೂಢ ಲಗ್ನ ಬರುತ್ತೋ ಅದು. ಅಂದರೆ ನನಗೆ ಬರ್ತ್ ಚಾರ್ಟ್ ನೋಡೋದಕ್ಕೆ ಗೊತ್ತಿಲ್ಲ, ಆಗೋದಿಲ್ಲ ಅಂತಲ್ಲ. ನೀವು ಆನ್ಲೈನ್ ಟೆಲಿಫೋನಲ್ಲಿ ನಮ್ಮೊಂದು ಕ್ವಶನ್ ಕೇಳಿದ್ರೆ ನಿಮ್ಮದು ಬರ್ತ್ ಚಾರ್ಟ್ ಕ್ಯಾಸ್ಟ್ ಮಾಡೋಕ್ಕೆ ಕಂಪ್ಯೂಟರ್ ಇಲ್ಲೇ ಇದೆ, ಮಾಡ್ಬೋದು, ಆಗಲ್ಲ ಅಂತಲ್ಲ. 30 ಸೆಕೆಂಡ್ಸಲ್ಲಿ ಚಾರ್ಟ್ ಬರುತ್ತೆ. ಬಟ್ ಆ ಚಾರ್ಟ್ ವಿಮರ್ಶೆ ಮಾಡಬೇಕಾದ್ರೆ ಸುಮಾರಷ್ಟು ಪಾಯಿಂಟ್ಸ್ ನೋಡಬೇಕು. ಯಾವ ಗ್ರಹ ಯಾವ ನಕ್ಷತ್ರದಲ್ಲಿದೆ, ಆ ನಕ್ಷತ್ರದ ಒಡೆಯ ಎಲ್ಲಿದ್ದಾನೆ ಚಾರ್ಟ್ ಒಳಗೆ, ಆಮೇಲೆ ನವಾಂಶದ ಪರಿಸ್ಥಿತಿ ಏನು, ಸಮಯ ಕಾಲಾವಕಾಶ ಹೆಚ್ಚು ತಗೊಳುತ್ತೆ ಅನ್ನೋದನ್ನ ಹೇಳ್ಬೋದು. ಖಂಡಿತ 2 ನಿಮಿಷದಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಆಮೇಲೆ ಯಾವ ದಶಾಭುಕ್ತಿ ಅಂತ ನಡೀತಾ ಇದೆ,
ಪ್ರತಿಯೊಂದು ಕೂಲಂಕುಷವಾಗಿ ನೋಡಿ ಪರಿಹಾರ ಏನಾದ್ರು ಬೇಕಾ? ನೋಡಿದ್ರೆ ಅವಾಗ ಮಾತಿಗೆ ಅರ್ಥ ಬರುತ್ತೆ, ಇಲ್ಲದ್ರೆ ಬೊಕಳೆ ಮಾತು. ನೀವೇನೋ ಕೇಳ್ತೀರಾ, ನಾನೇನೋ ಹೇಳ್ತೀನಿ, ಏನು ಅರ್ಥ ಇದೆ ಅದಕ್ಕೆ? ರಾಶಿ ನಕ್ಷತ್ರವನ್ನು ತಿಳಿಸ್ಬಿಡ್ಬಹುದು ಅಂತ ಅನ್ಸುತ್ತೆ. ಇಲ್ಲ, ಅದರಿಂದ ರಾಶಿ ನಕ್ಷತ್ರದಿಂದ ಎಳ್ಳಷ್ಟು ಪ್ರಯೋಜನ. ಯಾಕಂದ್ರೆ ಎಲ್ಲಾರು ನಂದು ಯಾವ ರಾಶಿ ನನಗೆ ಗೊತ್ತಿಲ್ಲ, ನನ್ನ ನಕ್ಷತ್ರ ಯಾವ್ದು ಗೊತ್ತಿಲ್ಲ, ಅದೇ ಒಂದ್ರಲ್ಲಿ ಇರ್ತಾರೆ. ರಾಶಿ ನಕ್ಷತ್ರಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಪರ್ಸನಾಲಿಟಿ ಅನಾಲಿಸಿಸ್ಸು ಅದು ಬೇಕಾದರೆ ನೋಡ್ಬೋದು. ಚಂದ್ರ ಇಲ್ಲಿದೆ, ಈ ಮನುಷ್ಯನ ಮನಸ್ಸು ಹೇಗೆ ಓಡುತ್ತೆ, ಏನೇನು ಮಾಡ್ಬೋದು ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಭವಿಷ್ಯ ನಿರ್ಧಾರ ಮಾಡೋಕ್ಕೆ ಗೋಚಾರದ ಫಲ ನೋಡೋದಕ್ಕೋಸ್ಕರ ರಾಶಿ ಅರ್ಥವಿಲ್ಲದೆ ಇರೋ ಮಾತದು. ಅದಕ್ಕೆ ಹಿಂದೆ ನಾನು ಬೇಕಾದಷ್ಟು ಹೇಳಿದ್ದೀನಿ. ಹಿಂದಿನ ಸಂಚಿಕೆ ಒಳಗೆ ಒಂದು ಮಗು ಹುಟ್ಟೋದಕ್ಕೆ ಒಂದೇ ಲೊಕ್ಯಾಲಿಟಿನಲ್ಲಿ ಮಿನಿಮಮ್ 7 ಲೂನಾರ್ ಇಂಪಲ್ಸಸ್, 7 ಸೆಕೆಂಡ್ಸ್ ಅಂತ ಇಟ್ಕೊಳ್ಳಿ. 7 ಸೆಕೆಂಡ್ಸ್ ಗ್ಯಾಪಲ್ಲಿ ಮಾತ್ರ, ಒಂದು 7 ಸೆಕೆಂಡ್ಸ್ ಆದಮೇಲೆ ಇನ್ನೊಂದು ಮಗು ಜನ್ಮ ಆಗುತ್ತೆ. ಸೇಮ್ ಮೊಮೆಂಟಲ್ಲಿ ಇದಾಗಿಲ್ಲ. ಅದನ್ನು ಲಗ್ನ ಬಹಳ ಪ್ರಶಸ್ತವಾದ, ಲಗ್ನಕ್ಕಿರೋ ಬೆಲೆ ಇನ್ಯಾವುದಕ್ಕೂ ಇಲ್ಲ. ಆದರೆ ಇಡೀ ಸಮಾಜ ಇವತ್ತಿನ ದಿವಸ ರಾಶಿ ನಕ್ಷತ್ರ ನಂಬಿಕೊಂಡು ಅನ್ಯಾಯವಾಗಿ ತಮ್ಮ ದುಡ್ಡು ನಷ್ಟ ಮಾಡಿಕೊಂಡು ಅದು ಇದು ಬ್ಯಾಡ್ದಿರೋದು ಮಾಡಿಕೊಂಡು ಒದ್ದಾಡ್ತಾ ಇದ್ದಾರೆ. ಅದು ಸಾಮೂಹಿಕ ದ್ರೋಹ ರಾಶಿಯಿಂದ ಮಾತಾಡೋದು. ಕರೆಗಳನ್ನು ಸ್ವೀಕಾರ ಮಾಡ್ಬೋದು. ವೀಕ್ಷಕರೇ, ದಯವಿಟ್ಟು ನೀವು ಕರೆ ಮಾಡುವಾಗ ಯಾರ ಬಗ್ಗೆ ಪ್ರಶ್ನೆ ಕೇಳ್ತೀರಾ ಅವ್ರ ಹೆಸರು ಫಸ್ಟ್ ಹೇಳಿ. ಅದು ಮಾಡೋದಕ್ಕೆ ಮುಂಚೆ ದೇವ್ರ ಧ್ಯಾನ ಮಾಡಿ ಪ್ರಶ್ನೆ ಕೇಳಿ. ನಿಮಗೆ ತುಂಬ ಮನಸ್ಸಿಗೆ ಕೊರಗ್ತಾ ಇರೋವಂಥ ಪ್ರಶ್ನೆನ ಕೇಳಿ. ಒಂದೇ ಕ್ವಶನ್ಗೆ ಉತ್ತರ ಕೊಡೋಕ್ಕಾಗತ್ತೆ. ಬರ್ತ್ ಚಾರ್ಟ್ ಇದ್ದರೆ ಅನುಕೂಲ. ಆದರೆ ಈ ಸಮಯದಲ್ಲಿ ಅದನ್ನು ಅನಲೈಸ್ ಮಾಡೋದಕ್ಕೆ ಆಗೋಲ್ಲ, ಟೈಮ್ ಬೇಕಾಗುತ್ತೆ. ನಾನು ಹೇಳಿದಾಗೆ ಅಟ್ಲೀಸ್ಟ್ ಒಂದು ಬರ್ತ್ ಚಾರ್ಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಅದು ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟೇ ಪಾಂಡಿತ್ಯ ಇದ್ದರೂ, ಎಷ್ಟೇ ವರ್ಷ ಅನುಭವ ಇದ್ದರೂ ಕೂಡ ಅಟ್ಲೀಸ್ಟ್ 10 ಮಿನಿಟ್ಸ್ ಬೇಕಾಗತ್ತೆ ಅದನ್ನ ನೋಡೋದಕ್ಕೆ. ಯಾಕಂದ್ರೆ ಸುಮ್ಮನೆ ಹಾಗೆ ಹೇಳೋದಕ್ಕೆ ಅರ್ಥ ಆಗಿರುತ್ತೆ ಗುರುಗಳೇ. ಬಿಕಾಸ್ ದಶಾಭುಕ್ತಿ ನೋಡ್ಬೇಕು, ನವಾಂಶ ಕುಂಡಲಿ ನೋಡ್ಬೇಕಾಗತ್ತೆ ಅಂತೆಲ್ಲ ಕೂಡ ತಿಳಿಸಿದೀರಾ ಅಂತಾನೆ ಹೇಳ್ಬಹುದು. ಸ್ವೀಕಾರ ಮಾಡೋಣ. ಖಂಡಿತವಾಗ್ಲೂ ವೀಕ್ಷಕರೇ, ಇನ್ನು ನಿಮ್ಮ ಸರ್ದಿ ನೀವು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ಜಗದೀಶ್ ಗುರುಗಳ ಜೊತೆ ಮಾತನಾಡಬಹುದು. ಮತ್ತೊಮ್ಮೆ ನಾನು ಕೂಡ ತಿಳಿಸ್ತಾ ಇದ್ದೀನಿ, ಕೆಲವರು ನೇರವಾಗಿ ಡೇಟ್ ಆಫ್ ಬರ್ತ್, ಟೈಮು, ಊರು ಪ್ರತಿಯೊಂದು ತಿಳಿಸ್ತಾ ಹೋಗ್ತೀರಾ. ಅದ್ಯಾವುದರ ಅವಶ್ಯಕತೆ ಕೂಡ ಈ ಕಾರ್ಯಕ್ರಮದಲ್ಲಿ ಇಲ್ಲ ಅಂತ ಹೇಳ್ಬೋದು. ಕರೆ ಮಾಡಿದಾಗ ನಿಮ್ಮ ಹೆಸರು ಜೊತೆಗೆ ಯಾರ ಬಗ್ಗೆ ಕೇಳಬೇಕು ಅಂತಿದ್ರೆ ಅವರ ಹೆಸರು, ನೇರವಾಗಿ ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ದೇವರನ್ನ ಸ್ಮರಿಸುತ್ತಾ ಆ ಪ್ರಶ್ನೆನ ನೀವು ಕೇಳಬಹುದು. ಖಂಡಿತವಾಗ್ಲೂ ಅದಕ್ಕೆ ಉತ್ತರಗಳನ್ನ ಕೊಡ್ತಾರೆ ಗುರುಗಳು. ಕಾರ್ಯಕ್ರಮದ ಮೊದಲನೇ ಕರೆ ಸಿದ್ಧವಾಗಿದೆ. ನೋಡೋಣ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ. ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಶಿವಕುಮಾರಿ ಅಂತ. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಶಿವಕುಮಾರಿ, ನಿಮ್ಮ ವಯಸ್ಸು? ಮೇಡಮ್, ನಂದು 33 ವರ್ಷ. ಮತ್ತೊಮ್ಮೆ ತಿಳಿಸಿ. 33 ವರ್ಷ. 33 ವರ್ಷ. ಶಿವಕುಮಾರಿ ಅವರೇ, ಏನ್ ಮಾಡ್ತಿದ್ದೀರಾ? ಬಟ್ ನಾನು ಸ್ಕಾಲರ್ ಆಗಿದ್ದೀನಿ. ಈಗ ನನಗೆ ಬಂದಿರೋ ಪ್ರಶ್ನೆ ಏನಂದ್ರೆ, ಇದ್ರಲ್ಲಿ ನನಗೆ ಬಹಳ ವೇರಿಯೇಷನ್ ಆಗ್ತಾ ಇದೆ. ಒಂದು ಪುಟ್ಟ ಮಕ್ಕಳು ಇರೋದ್ರಿಂದ ನಾನು ಕಂಪ್ಲೀಟ್ ಮಾಡಕ್ಕೆ ತುಂಬಾ ಟೈಮ್ ತಗೋತಾ ಇದ್ದೀನಿ, ಹೋರಾಟ ಆಗ್ತದೆ. ಹಾಗಾಗಿ ನಾನು ದತ್ತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಆ ಗುರುಗಳ ಇರ್ತಾ ಇದ್ದೀನಿ. ಪ್ರಶ್ನೆ ನಿಮ್ದು ಸ್ಪಷ್ಟವಾಗಿ ಅರ್ಥ ಆಗ್ಲಿಲ್ಲ ನನಗೆ. ನಾನು ಸ್ಟೂಡೆಂಟ್, ಓದ್ತಾ ಇದ್ದೀರಾ? ರಿಸರ್ಚ್ ಸ್ಕಾಲರ್. ಹೌದು. ಹೌದು. ಪ್ರಶ್ನೆ ಈಗ ಯಾವುದು, ನಿಮ್ಮ ಎಜುಕೇಶನ್ ಬಗ್ಗೆನಾ? ಹೈಯರ್ ಎಜುಕೇಶನ್ ಹೈಯರ್ ಎಜುಕೇಶನ್ ಹಾಗೆ ಹೇಳಿ, ಗೊತ್ತಾಯ್ತು. ನೋಡ್ತಾ ಇದ್ದೀನಿ, ಒಂದೇ ನಿಮಿಷ ಹಾಗೆ ನೀವು ಮಾತಾಡ್ತೀರಿ. ಯಾವ ಊರು ಕೇಳಿದ್ರು? ಓಕೆ. ಯಾವೂರಿಂದ ಫೋನ್ ಮಾಡ್ತಿದ್ದೀರಾ ಅಮ್ಮ? ನಾನು ರಾಜಾಜಿನಗರಿಂದ ಕರೆ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಹೈಯರ್ ಎಜುಕೇಶನ್ ಬಗ್ಗೆ ಕಂಪ್ಲೀಟ್ ಆಗತ್ತಾ ಇಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ? ಓಕೆ ಅಮ್ಮ, ಖಂಡಿತವಾಗ್ಲೂ ಗುರುಗಳು ತಿಳಿಸ್ತಾರೆ, ಮಾತಾಡಿಮ್ಮ. ಹಾಂ, ಚೆನ್ನಾಗಿದೆ ಹೈಯರ್ ಎಜುಕೇಷನ್ನು. ಪ್ರಾಯಶಃ ಇನ್ನೊಂದು 19th ಆಗಸ್ಟ್ ಮೇಲೆ ನಿಮಗೆ ಅದ್ರ ಬಗ್ಗೆ ಭಾಳಷ್ಟು ಮಟ್ಟಿಗೆ ಮನಸ್ಸಿಗೆ ಗೋಚರ ಆಗುತ್ತೆ. 19th ಆಗಸ್ಟ್ ಬರಬೇಕು. ಹೈಯರ್ ಎಜುಕೇಷನ್ನು ಇದೆ ಅಂತಲೇ ನಾನು ಹೇಳಬೇಕಾಗಿದೆ. ಯಾಕೆಂದರೆ ನೀವು ಕೇಳಿದ ಪ್ರಶ್ನೆಗೆ 5ನೇ ಮನೆಯೊಳಗೆ ಕೇತು ಇದ್ದಾನೆ. ಕೇತು ಜ್ಞಾನಕಾರಕ ಅಂತಾರೆ. ಆ 4ಕ್ಕೆ ಬಂದರೆ ಒಳ್ಳೆಯದೇನೆ, ಇನ್ನು ಏನು ತೊಂದರೆ ಇಲ್ಲ. ಆಮೇಲೆ ಇವಾಗಲೇ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರೋ ಹೈಯರ್ ಎಜುಕೇಷನ್ ಬಗ್ಗೆ, ಪ್ರಾಯಶಃ ದೇವ್ರ ದಯದಿಂದ ಅದು ಆಗಿ ಬರುತ್ತೆ. 4ನೇ ಮನೆಗೆ ಗುರುದೃಷ್ಟಿ ಇದೆ. ವಕ್ರಿ ಗುರು ಆದರೂ ಪರವಾಗಿಲ್ಲ, 4ನೇ ಮನೆಗೆ ಗುರುದೃಷ್ಟಿ ಇದೆ. ನಿಮ್ಗೆ ಹೈಯರ್ ಎಜುಕೇಷನ್ ಇದೆ ಅಂತಲೇ ಹೇಳಬೇಕಾಗಿದೆ ನಾನು. ಎಸ್, 19th ಆಗಸ್ಟ್ ಆದ್ಮೇಲೆ ಕಂಪ್ಲೀಟ್ ಆಗತ್ತೆ. ಕಂಪ್ಲೀಟ್ ಆಗೋ ಯೋಗ ಬರಬಹುದು ಅಂತಾನೆ ಹೇಳ್ಬೋದು. ಅಲ್ಲ, ಆಗತ್ತೆ. ನಿಮ್ಗೆ ಹೈಯರ್ ಎಜುಕೇಶನ್ ಯೋಗ ಇದೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಏನು ಯೋಚನೆ ಮಾಡಬೇಡಿ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ದೀಪಕ್ ಅಂತ ಮಾತಾಡ್ತಿರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು ದೀಪಕ್ ಅವರೇ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ದೀಪಕ್, ತಮ್ಮ ವಯಸ್ಸು ಎಷ್ಟು? 31 ಮೇಡಮ್. ಓಕೆ, ಏನು ಪ್ರಶ್ನೆ ಕೇಳಬೇಕಾಗಿತ್ತು?
ಸ್ವಲ್ಪ ನಮ್ಮ ಮದುವೆ ಬಗ್ಗೆ ಕೇಳಬೇಕಿತ್ತು. ಮದ್ವೆ ಬಗ್ಗೆ ಯಾವ ಊರಿನಿಂದ ಕರೆ ಮಾಡ್ತಿದ್ದೀರಾ ದೀಪಕ್ ಅವರೇ? ಮೇಡಮ್ ನಾನು ದಾವಣಗೆರೆ, ನಾನು ಇರೋ ಚಾಮರಾಜನಗರದಿಂದ ಕರೆ ಮಾಡ್ತೀನಿ. ಓಕೆ, ಮಾತಾಡಿ ದೀಪಕ್ ಅವರೇ, ಮದ್ವೆ ಬಗ್ಗೆ ನಿಮ್ಮ ಪ್ರಶ್ನೆ. ಹಾಂ, ಮದುವೆ ಬಗ್ಗೆ ನಮಸ್ಕಾರ. 5ರಿಂದ 9 ಗುರು ಆಗತ್ತೆ. ಒಂದು 5-6 ತಿಂಗಳಲ್ಲೇ ಆಗುವಂಥ ಚಾನ್ಸಸ್ ಇದೆ. ಈಗ 7ನೇ ಮನೆ ಒಳಗೆ ಬುಧ ಇದ್ದಾನೆ, ರವಿ ಬುಧ. ಏನು ಈಗ ಲಾಸ್ಟ್ ಎಫರ್ಟ್ ಹಾಕಿದ್ದು ಏನಾದ್ರು ಸ್ವಲ್ಪ ಹಿಂದೆ ಮುಂದೆ ಆಗಿದೆಯಾ? ಇರ್ಬೋದು ಹಾಗೆ. ಹೌದು ಸರ್, ಹೌದು ಆಗಿದೆ. ಹಾಂ, ಅದು ಸರಿ ಹೋಗುತ್ತೆ. ಬುಧ ವಕ್ರಗತಿ ಹೋಗುತ್ತೆ ಸದ್ಯದಲ್ಲೇ. ಹೋದ ತಕ್ಷಣ ಒಂದು ಅನುಕೂಲವಾದ ನೀವು ಪ್ರಯತ್ನ ಮಾಡಿರೋದೇ ಒಳ್ಳೇದಿದೆ. ಖಂಡಿತ ಮದುವೆ ಆಗುತ್ತೆ, ಭಾಳ ಹತ್ತಿರದಲ್ಲಾಗುತ್ತೆ, ಯೋಚನೆ ಮಾಡಬೇಡಿ. ಸರ್ ಬಂದಿರೋದೆಲ್ಲ ಕ್ಯಾನ್ಸಲ್ ಆಗಿದೆ, ಬೇರೆ ನೋಡ್ತಾ ಇದ್ದೀವಿ ಅದಕ್ಕೆ. ಹಾಂ, ಅದು ನಾನು ಹೇಳ್ತೀನಿ ಡೇಟು, ಒಂದೇ ಸೆಕೆಂಡ್ ಇಟ್ಕೊಳ್ಳಿ. ಹಾಗೆ ನಾನು ಡೇಟ್ ಹೇಳ್ತೀನಿ. ಮರ್ಕ್ಯುರಿ ಟ್ರಾನ್ಸ್ಲೇಟ್ ಹೋಗ್ರೆ ಡೈರೆಕ್ಟ್ ಆನ್ 3rd ಮೇ ತನಕ ಸ್ವಲ್ಪ ನೀವು ಪ್ರಯತ್ನಗಳನ್ನ ಬಿಟ್ಟುಬಿಡಿ. 3rd ಮೇ ತನಕ. 3rd ಮೇ ನಂತರ ನೀವು ಪ್ರಯತ್ನ ಮಾಡಿ, ಒಳ್ಳೆಯದೇ ಇದೆ ನಿಮಗೆ. 3rd ಮೇ ನಂತರ ಮಾಡಬೇಕಾ? ಹಾಂ, 3rd ಮೇ ತನಕ ಮಾಡಿ. 3rd ಮೇ ತನಕ ಮಾಡಿದ್ರೆ ಅದೇ ಸ್ವಲ್ಪ ಹಿಂದೂ ಮುಂದೆ ಆಗೋದು. ಅದು ಒಂದು ಸಂದರ್ಭ. 2ನೇ ಸಂದರ್ಭ ಬಂದು ನಿಮಗೆ ಈಗ ಯಾವುದೋ ಪ್ರಯತ್ನ ಮಾಡಿದ್ದು ಆಗುವಂಥ ಚಾನ್ಸಸ್ ಎರಡೂ ಇದೆ. ನೀವು ಪ್ರಯತ್ನ ಮಾಡಿ, ಒಳ್ಳೇದಾಗುತ್ತೆ. ಸದ್ಯದಲ್ಲೇ ಮದುವೆ ಆಗುತ್ತೆ ನಿಮಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು, ಗುರುಗಳ ಜೊತೆ ಮಾತನಾಡಬಹುದು. ಕರೆ ಮಾಡ್ತಾ ಇದೀವಿ, ಕರೆ ಸಿಗ್ತಾ ಇಲ್ಲ. ನೇರವಾಗಿ ಭೇಟಿ ಮಾಡಬಹುದಾ ಯೋಚನೆ ಮಾಡ್ತಾ ಇರ್ತೀರಾ? ಖಂಡಿತವಾಗ್ಲೂ ನೇರವಾಗಿ ಭೇಟಿ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಗುರುಗಳನ್ನ ಭೇಟಿ ಆಗಬಹುದು. ಇನ್ನು ಔಟ್ ಆಫ್ ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇರ್ತೀರಾ, ಅವರು ಭೇಟಿ ಆಗೋದಕ್ಕೆ ಕಷ್ಟ ಆಗುತ್ತೆ, ಫೋನ್ ಮುಖೇನ ಕೂಡ ನಾವು ತಿಳ್ಕೊಳ್ಬಹುದಾ ಅಂತಂದ್ರೆ ಆ ಆಪ್ಷನ್ ಕೂಡ ಇದೆ ಅಂತ ಹೇಳ್ಬೋದು. ನೀವು ಫೋನ್ ಮಾಡಿದಾಗ ಅದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ವಿಜಯ್ ಕುಮಾರ್, ತಮ್ಮ ವಯಸ್ಸು ಎಷ್ಟು? ನಮ್ದು 35 ಇಯರ್ಸ್. ಯಾವ ಊರಿಂದ ಫೋನ್ ಮಾಡ್ತಿದ್ದೀರಾ ವಿಜಯ್ ಕುಮಾರ್? ನಾವಿಲ್ಲೇ ಯಶವಂತಪುರ. ಯಶವಂತಪುರದಿಂದ. ಏನ್ ಕೆಲಸ ಮಾಡ್ತಿರೋ ತಾವು? ನಾವು ಇಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಏನ್ ಪ್ರಶ್ನೆ ಕೇಳಬೇಕಾಗಿತ್ತು? ಅದೇ ನಮ್ಗೆ ಮಕ್ಕಳಾಗ್ಲಿಲ್ಲ. ಇವಾಗಲೇ ರೀಸೆಂಟ್ ಆಗಿ 1 ವರ್ಷ 8 ತಿಂಗಳಾಗಿದೆ ಹಾ, ಮದುವೆ ಆಗಿ. ಅದೇ ಮಕ್ಕಳು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಕೇಳೋಣ ಅಂತ. ಮಾತಾಡಿ, ಗುರುಗಳಿದ್ದಾರೆ. 5 ಆಗಸ್ಟ್ ನಂತರ ಚಾನ್ಸ್ ಇದೆ. ಖಂಡಿತ ಮಕ್ಕಳಾಗತ್ತೆ, ಯೋಚನೆ ಮಾಡಬೇಡಿ. ಖಂಡಿತ ಆಗುತ್ತೆ. ನೀವು ಹೆಚ್ಚಿಗೆ ಏನು ಯಾವುದು ಆರ್ಟಿಫಿಷಿಯಲ್ ಮೆಥಡ್ಸ್ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಏನೋ ದೊಡ್ಡ ಅನನುಕೂಲ ಆಗಿದೆ ಅಂತ. ಸ್ವಾಭಾವಿಕವಾಗಿ ದೇವರ ಅನುಗ್ರಹದಿಂದನೇ ಮಕ್ಕಳಾಗುತ್ತೆ. ಅದು ಪರ್ಟಿಕ್ಯುಲರ್ಲಿ ಸೆಪ್ಟೆಂಬರ್ 15 ಒಂದು 13 ತಿಂಗಳೊಳಗೆ ನಿಮಗೆ ಮಗು ಹುಟ್ಟುವಂಥ ಒಂದು ಯೋಗ ಬಹಳಷ್ಟಿದೆ. ಖಂಡಿತ ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡಿ. ಭಗವಂತ ಒಳ್ಳೇದು ಮಾಡ್ತಾನೆ. ಚೆನ್ನಾಗಿದೆಯಾ ಸರ್? ನಮಗೆ ಚೆನ್ನಾಗಿದೆ. ಈಗ ನಿಮಗೆ ಇದುವರೆಗೂ ಆಗದೇ ಇರೋದಕ್ಕೆ ಕಾರಣ ಇದೆ. ಅಲ್ಲಿ ಜ್ಯೋತಿಷಿ ನಿಮ್ಗೆ ಹೇಳಿದ ಪ್ರಶ್ನೆಗೆ ನನಗೇನು ಉತ್ತರ ಬಂದಿದೆಯೋ ಅದರೊಳಗೆ ನೋಡ್ತಾ ಇದ್ದೀನಿ. ಆ ಚಾರ್ಟ್ ಪ್ರಕಾರನೇ ಅದಕ್ಕೆ ಕೇತು ಅಡ್ಡ ಬಂದಿರೋದು. ಆ ಕೇತು ಅಂದ ಕೂಡಲೇ ಅದು ಇದು ಬೇಕಾದಷ್ಟು ಹೇಳ್ತಾರೆ. ಏನು ಬೇಡ, ನೀವು ದೇವ್ರ ಧ್ಯಾನ ಮಾಡಿ. ನೀವು ಆದಷ್ಟು ಸಾತ್ವಿಕ ಆಹಾರದಲ್ಲಿದ್ದರೆ ಒಳ್ಳೆಯದು. ನೀವು ನಿಮ್ಮ ಶ್ರೀಮತಿಯವರಿಬ್ಬರೂ. ಇದು ನಾನು ಒಂದು ಕೇಸಲ್ಲಿ ರಜಪುಟ್ ಕಪಲ್ಲು ಸುಮಾರು ಒಂದು 5-6 ವರ್ಷ ಆದ್ರೂ ಮಕ್ಕಳಾಗದೆ ಬೇಕಾದಷ್ಟು ಟ್ರೈ ಮಾಡಿದ್ರು. IVF ಅದು ಇದು ಬೇಕಾದಷ್ಟು ಟ್ರೈ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾಪ ಹೆಣ್ಣಿಗೂ ತೊಂದರೆ ಕೊಟ್ಟರು. ಆಮೇಲೆ ನನ್ನ ಹತ್ರ ಬಂದಾಗ ನಾನು ಹೇಳಿದೆ, ರಜಪುಟ್ಸ್ ಅಂದರೆ ಅವ್ರು ನಾನ್ ವೆಜಿಟೇರಿಯನ್ಸು. ಅವ್ರು ಹೇಳಿದೆ, ನೀವು ವೆಜಿಟೇರಿಯನ್ ಫುಡ್ ತೊಗೊಳೋದಕ್ಕೆ ಶುರು ಮಾಡಿ, ಇನ್ನು 6 ತಿಂಗಳಲ್ಲಿ ಮಕ್ಕಳಾಗತ್ತೆ, ನಿಮ್ಗೆ ಕನ್ಸೀವ್ ಆಗ್ತಾಳೆ ಹೆಣ್ಣು ಅಂತ. ಆಯ್ತದು, ಈಗಲೂ ಇದ್ದಾರೆ ಅವ್ರು. ಬೇಕಾದ್ರೆ ನಾನು ಸಾಕ್ಷಿ ಆಧಾರ ಕೂಡ ಕೊಡಬಲ್ಲೆ. ಆದ್ದರಿಂದ ನನ್ನ ಸಲಹೆ ನಿಮಗೆ ಆದಷ್ಟು ಸಾತ್ವಿಕ ಆಹಾರದಲ್ಲಿದೆ. ಬೈ ಚಾನ್ಸ್ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ದಯವಿಟ್ಟು ಬಿಟ್ಬಿಡಿ ನಾನ್ ವೆಜಿಟೇರಿಯನ್ನ. ಏನು ಅದರಿಂದ ದೊಡ್ಡ ಪ್ರಮಾದ ಏನೂ ಆಗೋದಿಲ್ಲ. ನಿಮಗೆ ಒಂದು ಬೇಕಂದರೆ ಒಂದು ಬಿಡಬೇಕಾಗತ್ತೆ, ಇದು ವಿಧಿ ನಿಯಮ. ಸೊ ನೀವು ಆದಷ್ಟು ನೀವು ಮತ್ತು ನಿಮ್ಮ ಶ್ರೀಮತಿಯವರು ವೆಜಿಟೇರಿಯನಿಸಮ್ಗೆ ಬಂದು ಧ್ಯಾನ ಮಾಡಿ. ಖಂಡಿತ ಇನ್ನೊಂದು 13-15 ತಿಂಗಳೊಳಗೆ ಮಗು ಆಗುತ್ತೆ ನಿಮಗೆ. ಧನ್ಯವಾದಗಳು ವಿಜಯ್ ಕುಮಾರ್. ಬಹಳ ಸಿಂಪಲ್ ಆಗಿ ಗುರುಗಳು ತಿಳಿಸಿದ್ರು ನಿಮಗೆ ಏನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಖಂಡಿತ ಅದನ್ನ ಫಾಲೋ ಮಾಡಿ. ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಭಾರತಿ. ನನ್ನ ಮಗನದು ಕೆಲಸದ ಬಗ್ಗೆ ಕೇಳಬೇಕು ಮೇಡಮ್. ಮಗನ ಹೆಸರು, ವಯಸ್ಸು ನೇರವಾಗಿ ತಿಳಿಸಿಮಾ. ನನ್ನ ಮಗನ ಹೆಸರು ಮಯೂರ್ ಅಂತ. ಮಯೂರ್ ವಯಸ್ಸು ಎಷ್ಟು? ವಯಸ್ಸು ಬಂದು 1993 ಹುಟ್ಟಿದ್ದು ಮೇಡಮ್. 93ನೇ ಇಸ್ವಿಲಿ ಹುಟ್ಟಿದ್ದಾರೆ. ಹಾ ಸರಿ ಅಮ್ಮ. ಏನ್ ಮಾಡ್ತಿದ್ದಾರೆ ಮಯೂರು? ಮಯೂರ್ ಏನ್ ಮಾಡ್ತಿದಾರಮ್ಮ? ಏನಿಲ್ಲ, ಇವಾಗ ಓದ್ ಮುಗ್ದಿದೆ, ಕೆಲಸ ಪ್ರಯತ್ನ ಮಾಡ್ತಾ ಇದ್ದೇನೆ, ಆಗ್ತಾ ಇಲ್ಲ ಕೆಲಸ. ಯಾವ ಊರಿಂದ ಫೋನ್ ಮಾಡ್ತಿದ್ದೀರಾ ನೀವು? ನಾವು ಇದು ಬೆಂಗಳೂರಲ್ಲಿ ಮೇಡಮ್, ಮಲ್ಲೇಶ್ವರಂ ಇಂದ. ಮಲ್ಲೇಶ್ವರಂ ಇಂದ.
ಸರಿಮ್ಮ ಮಾತಾಡಿಮ್ಮ ಗುರುಗಳಿದ್ದಾರೆ. ಸ್ವಲ್ಪ ಸ್ಲೋ ಇದೆ ಕೆಲಸದ ಬಗ್ಗೆ. ನೀವು 19 ಆಗಸ್ಟ್ 19 ಆಗಸ್ಟ್ ನಂತರ ನಿಮ್ಮ ಮಗನಿಗೆ ಕೆಲಸ ಸಿಕ್ಕತ್ತೆ. ಓಕೆ ಸರ್, ಒಳ್ಳೆ ಕೆಲಸನೇ ಸರ್. ಇನ್ನೂ ಒಂದು ವಿಷಯ, ನಾನು ಬ್ಯಾಂಕ್ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದಾಗತ್ತಾ? ಬ್ಯಾಂಕಲ್ಲಿ ಕೆಲಸ ಪ್ರಯತ್ನ 9 ಅದು ಹೇಳೋದು ಕಷ್ಟ ಇದೆ. ನೀವು ಕೆಲಸದ ಬಗ್ಗೆ ಗಮನ ಇರಲಿ, ಬ್ಯಾಂಕು ಅದು ಇದು ಅಂತ ನಾವು ಚೂಸ್ ಮಾಡೋದು ಬೇಡ. ಯಾಕೆಂದರೆ ಭಗವಂತ ನಮ್ಮ ಹಣೆ ಬರ ಬರ್ದಿದ್ದಾನೆ. ನಮಗೆ ಬ್ಯಾಂಕೇ ಬೇಕು ಇದೇ ಬೇಕು ಅಂದರೆ ಅದು ಸರಿಯಾದ ವಾದ ಅಲ್ಲ. ನಾನು ನಿಮ್ಮನ್ನು ರಾಂಗ್ ಅಡ್ವೈಸ್ ಕೊಡೋದಕ್ಕೆ ಸಾಧ್ಯವಿಲ್ಲ. ನೀವು ದೇವ್ರ ಧ್ಯಾನ ಮಾಡಿ, ಭಗವಂತ ಯಾವ್ದು ಕೆಲಸ ಅಂತೂ ಸಿಕ್ಕತ್ತೆ, ಅಷ್ಟು ಹೇಳಬಲ್ಲೆ ನಾನು. ಆದರೆ ಬ್ಯಾಂಕ್ ಕೆಲಸ ಬೇಕು, ಗೌರ್ಮೆಂಟ್ ಕೆಲಸ ಬೇಕು ಅದು ಅನ್ನೋದು ಅಷ್ಟು ಸರಿಯಾದ ವಾದ ಅಂತ ನನಗನ್ಸಲ್ಲ. ನಿಮಗೆ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ ಹೀಗೆ ಹೇಳ್ತಾನೆ ಅಂತ. ಬಟ್ ಸತ್ಯನೇ ಹೇಳೋ ಅಂತ ಅವಶ್ಯಕತೆ ನನಗಿದೆ ಅಟ್ಲೀಸ್ಟ್. ಅದರಿಂದ ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡಿ. ಸೆಪ್ಟೆಂಬರ್ ನಂತರ ಹೌದು 19 ಆಗಸ್ಟ್ ಮೇಲೆ ಕೆಲಸ ಸಿಕ್ಕತ್ತೆ, ಖಂಡಿತ ಸಿಕ್ಕತ್ತೆ, ಯೋಚನೆ ಮಾಡಬೇಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಕಾಲ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಫುಲ್ಲು ಟೆನ್ಷನ್ ಆಗಿರ್ತಾರೆ, ಎಲ್ರಿಗೂ ಏನೋ ಒಂಥರ ಭಯ, ತಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ. ನೇರವಾಗಿ ಕರೆ ಮಾಡಿದಾಗ ಅವರ ಹೆಸರು, ವಯಸ್ಸು, ಏನು ಪ್ರಶ್ನೆ ಇದೆ ಅಂತ ನೇರವಾಗಿ ಕೇಳ್ಬೋದು. ಯಾರು ಕರೆ ಮಾಡ್ತೀರಾ, ಇನ್ನೊಬ್ರ ಬಗ್ಗೆ ಕೇಳಬೇಕು ಅಂದಾಗ ಮೊದಲನಾಗಿ ಇನ್ನೊಬ್ಬರ ಹೆಸರು ತಿಳಿಸ್ಬೇಕಾಗತ್ತೆ. ಹಲೋ, ಹೇಳಿಮ್ಮ, ಯಾರು ಮಾತಾಡ್ತಿರೋದು? ಮಗನ ಹೆಸರು ಹೇಳಿ. ಮಗನ ಹೆಸರು ಕೀರ್ತಿ ಗೌಡ ಅಂತನಾ? ಕೀರ್ತಿ ಗೌಡ. ಹಲೋ ಹಲೋ, KS ಗೌಡ ಅಂತ ನಮ್ಮ ಮಗನ ಹೆಸರು. ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಇಲ್ಲ, ಹೊರಗಡೆ ಬಂದ್ ಮಾಡ್ತಾ ಇದೀನಿ ಮೇಡಮ್. ಹಾ, ಶ್ರೇಯಸ್ ಗೌಡ ಅಂತ ಮಗನ ಹೆಸರು. ಶ್ರೇಯಸ್ ಗೌಡ. ಅವ್ರ ವಯಸ್ಸು ಎಷ್ಟು ಮಾ? ಅವ್ರ ವಯಸ್ಸು 32. ಏನ್ ಪ್ರಶ್ನೆ ಶ್ರೇಯಸ್ ಗೌಡ ಅವ್ರ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಇಲ್ಲ, ಅವನು ಸ್ವಲ್ಪ ಮಂಕು, ಲವಲವಿಕೆ ಇಲ್ಲ. ಈಗ ಅಲ್ಲಿ 16 ವರ್ಷದಿಂದ ಹಿಂಗೆ ಅವನೇ. ಮದ್ವೆ ಮಾಡಿದ್ವಿ, ಹೆಂಡತಿ ಡ್ರೈವರ್ಸ್ ಕೊಟ್ಟೋದ್ಲು, ಅದಕ್ಕೆ ಕೇಳೋಣ ಅಂತ. ತುಂಬಾ ಕಷ್ಟ ಆಗಿದ್ದೀವಿ, ಕೇಳೋಣ ಅಂತ. ಸರಿಮ್ಮ, ಮಾತಾಡಿಮ್ಮ, ಗುರುಗಳಿದ್ದಾರೆ. ನಮಸ್ಕಾರ. ಹೌದು, ನೀವು ಹೇಳ್ತಾರ ಸಮಸ್ಯೆ. ಇವಾಗ ಹಲೋ, ಇವಾಗ ಮಾಡೋಣ ಮೇಡಮ್. ಹಲೋ ಹಲೋ, ಮಾಡೋಣ ಅಂದೆ. ಮಾತಾಡಿಮ್ಮ. ಸರಿ. ನೀವು ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ, ಕೇಳಿಸ್ತಾ ಇಲ್ಲ ಸರಿಯಾಗಿ. ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ, ಸಮಾಧಾನವಾಗಿ ಕೇಳಿ. ಹೌದು, ನಿಮ್ಮ ಮಗನ ಬಗ್ಗೆ, ಶ್ರೇಯಸ್ ಬಗ್ಗೆ ಇಲ್ಲಿ ಸಮಸ್ಯೆಗಳು ನನಗೆ ಪ್ರಶ್ನೆನಲ್ಲೂ ಗೊತ್ತಾಗ್ತಾ ಇದೆ. ಈಗ ಶನಿ ದೃಷ್ಟಿ. ಹಾಂ, ಒಳ್ಳೇದಾಗತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೊಂದು 5-6 ತಿಂಗಳ ನಂತರ ಒಳ್ಳೇದೇ ಇದೆ ಮಗನಿಗೆ. ಈಗ ಏನು ಇದುವರೆಗೂ ನಮಗೆ ತುಂಬಾ ಅನುಭವಿಸ್ಬಿಟ್ಟಿದೀವಿ, ಅದಕ್ಕೆ ನೋಡೋಣ ಕೇಳೋಣ ಅಂತ. ಇಲ್ಲ, ಒಳ್ಳೇದಾಗತ್ತೆ. ದೇವ್ರ ಧ್ಯಾನ ಮಾಡಿ, ನಿಮ್ಮ ಮಗನ ಕೂಡ ಹೇಳಿ ದೇವ್ರ ಧ್ಯಾನ ಮಾಡು ಅಂತ ಅಂದ್ಬಿಟ್ಟು ಮಾಡ್ತಾರೆ, ಒಳ್ಳೇದಾಗತ್ತೆ. ಏನೋ ಆಗೋಯ್ತು ಅಂತ ಅವಂತರ ಬೇಡ. ಡೈವೋರ್ಸ್ ಆಗಿದ್ದು ಅದೆಲ್ಲ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ. ಸಿಂಹ ಲಗ್ನ ಬಂದಿದೆ, ಆರೂಢ ಲಗ್ನ, ಸಿಂಹ ಲಗ್ನ ಬಂದಿದೆ. ಲಗ್ನದಲ್ಲೇ ಮಾಂದಿ, ರಾಹು, 7ನೇ ಮನೆ ಒಳಗೆ ಕೇತು, ಅದಕ್ಕೆ ಗುರುದೃಷ್ಟಿ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇದು ಗೊತ್ತಾಗ್ತಾ ಇದೆ ನನಗೆ. ಬಟ್ ಒಳ್ಳೇದೇ ಆಗುತ್ತೆ, ಯೋಚನೆ ಮಾಡಬೇಡಿ. ಇನ್ನೊಂದು 5-6 ತಿಂಗಳ ನಂತರ ಸ್ವಲ್ಪ ಇಂಪ್ರೂವ್ಮೆಂಟ್ ನೀವು ನೋಡ್ತೀರಾ. ಈಗ 2.5 ವರ್ಷ 3 ವರ್ಷದಲ್ಲಿ ಏನು ಕಷ್ಟಗಳನ್ನು ಅನುಭವಿಸಿದ್ರು ಶ್ರೇಯಸ್ಸು, ಅದೀಗ ಕಡಿಮೆ ಆಗ್ತಾ ಬರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ ನಿಮಗೆ. ನಮಸ್ಕಾರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕಾಲ್ ಮಾಡಿ ಮಾಹಿತಿಗಳನ್ನ ಪಡ್ಕೊಳ್ಬಹುದು. ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಕರುನಾಡ ಕಿಶೋರ್ ಸಾರಥ್ಯದಲ್ಲಿ ಜನತಾ ಕ್ರೈಮ್ ಬೀಟ್, ಕರಾಳ ಜಗತ್ತಿನ ನಿತ್ಯ ಸತ್ಯ. ನಂಗಾನಾಜ್ಗೆ ಕಡಿವಾಣ ಹಾಕ್ಬೇಕಾಗಿದೆ. ಈ ಒಂದು ಸಂಚಿಕೆ ಮುಖ್ಯ ಉದ್ದೇಶ, ವಾದ್ಯಗೋಷ್ಠಿಗಳಲ್ಲಿ ನಂಗಾನಾಚ್ ನಿಲ್ಬೇಕು. ಇದರ ಸಂಪೂರ್ಣ ಮಾಹಿತಿಯನ್ನ, ರಹಸ್ಯವನ್ನ ನಾನು ಬಯಲು ಮಾಡ್ತಾ ಇದ್ದೀನಿ ಈ ವಾರದ ವಿಶೇಷ ಸಂಚಿಕೆಯಲ್ಲಿ. ನಂಗಾನಾಚ್ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ?
ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಈ ದಿನದ ನಿಮ್ಮ ಕನಸುಗಳಿಗೆ ರೂಪ ಕೊಟ್ಟೆ, ನಾಳೆಯ ನಿಮ್ ಜೀವನಕ್ಕೆ ಆಸರೆಯಾಗಿದೆ. ದೃಢವಾದ ನಂಬಿಕೆಗೆ ನಂಬಿದ ಈ ಸ್ನೇಹಿತ, ಶುದ್ಧತೆಗೆ ಮರು ಹೆಸರು ಶ್ರೀ ಬಾಲಾಜಿ. ಸೌತ್ ಇಂಡಿಯಾ ಸಿಮೆಂಟ್ಸ್ ಅವರ ಉತ್ಪಾದನೆ ಶ್ರೀ ಬಾಲಾಜಿ ಸಿಮೆಂಟ್ಸ್. ಗ್ರಾಹಕ ಬಂಧುಗಳೇ, ಈ ತಿಂಗಳಲ್ಲಿ ಬರಲಿರುವ ಅಕ್ಷಯ ತೃತೀಯ ದಿನ ಆಭರಣ ಖರೀದಿಸುವವರು ಮುಂಗಡ ಹಣ ನೀಡಿ ನಿಮಗೆ ಬೇಕಾದ ಆಭರಣ ಕಾಯ್ದಿರಿಸಿಕೊಳ್ಳಿ. ಇಂದೇ ಭೇಟಿ ನೀಡಿ ಕೆಪಿ ನಂಜುಂಡಿಯವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು, ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ. ನಿಸರ್ಗ ಕೆಎನ್ಸಿ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಪುನರ್ವಸತಿ, ವೃದ್ಧರ ಸೇವಾಶ್ರಮ ಹಾಗೂ ಶುಶ್ರೂಷಾ ಕೇಂದ್ರ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ನೆರವಿನ ಜೀವನ ಸೌಲಭ್ಯ, ಅಂಗವಿಕಲ, ಬುದ್ಧಿವಿಕಲ, ಆಲ್ಝೈಮರ್, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ಬಳಲುವವರ ಶುಶ್ರೂಷೆ, 24/7 ದಾದಿಯರಿಂದ ಆರೈಕೆ. ಸಂಪರ್ಕಿಸಿ 08065565555 9448244695. ನ್ಯೂ ಆಂಡಿ ವಾಷಿಂಗ್ ಮೆಷಿನ್. ನಿಮ್ಮ ಎಲ್ಲ ಬಟ್ಟೆ ತೊಳೆಯುವ ಸಮಸ್ಯೆಗಳಿಗೆ ಪರಿಹಾರ ಆಂಡಿ ವಾಷಿಂಗ್ ಮಿಷಿನ್. ಕೇವಲ ಅರ್ಧ ಗಂಟೆಯಲ್ಲಿ 10 kg ತೂಕದ ಬಟ್ಟೆಯನ್ನ ತೊಳೆಯುತ್ತೆ. ಇದು ನೋಡೋಕೆ ಬಹಳನೇ ಚಿಕ್ಕದಾಗಿದೆ, ಅಷ್ಟೇ ಅಲ್ಲದೆ ಪೋರ್ಟೇಬಲ್ ಕೂಡ ಹೌದು. ಮೊದಲಿಗೆ ಬಕೆಟ್ ಅನ್ನ ತೆಗೆದುಕೊಳ್ಳಿ. ಬಕೆಟ್ಗೆ ನೀರು ಮತ್ತು ಡಿಟರ್ಜೆಂಟ್ ಅನ್ನ ಹಾಕಿ. ನಂತರ ಆಂಡಿ ವಾಷಿಂಗ್ ಮಿಷಿನ್ ಅನ್ನ ಬಕೆಟ್ ನಲ್ಲಿಟ್ಟು ಕ್ಲಾಂಪ್ ಮಾಡಿ. ತದನಂತರ ಆಂಡಿ ವಾಷಿಂಗ್ ಮಿಷಿನ್ ಅನ್ನ ಆನ್ ಮಾಡಿ. ಒಂದೊಂದೇ ಬಟ್ಟೆಗಳನ್ನ 2.5 kg ವರೆಗೆ ಬಕೆಟ್ಗೆ ಹಾಕಿ. 4ರಿಂದ 5 ನಿಮಿಷದ ನಂತರ ಆಂಡಿ ವಾಷಿಂಗ್ ಮಿಷಿನ್ ಅನ್ನ ಆಫ್ ಮಾಡಿ. ತದನಂತರ ಬಟ್ಟೆಗಳನ್ನ ಬಕೆಟ್ ಇಂದ ತೆಗೆದು ಶುದ್ಧವಾದ ನೀರಿನಲ್ಲಿ ಜಾಲಾಡಿ ಒಣಗಲು ಬಿಡಿ. ಆಂಡಿ ವಾಷಿಂಗ್ ಮಿಷಿನ್ ನ ಬೆಲೆ 3200 ರೂಗಳು. ಆದ್ರೆ ನಮ್ಮ ಗ್ರಾಹಕರಿಗೆ ಸಿಗ್ತಿದೆ ಕೇವಲ 2800 ರೂಗಳಿಗೆ ಮಾತ್ರ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ಆಂಡಿ ವಾಷಿಂಗ್ ಮಿಷಿನ್ ನ ನಿಮ್ಮದಾಗಿಸ್ಕೊಳ್ಳಿ. ವಿರಾಮದ ನಂತರ ಮತ್ತೊಮ್ಮೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೂಡ ಗುರುಗಳ ಜೊತೆ ಮಾತನಾಡಬೇಕು. ಕಾರ್ಯಕ್ರಮಕ್ಕೆ ಸಾಕಷ್ಟು ಕರೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕರೆ ಸಿಗ್ತಾ ಇಲ್ಲ, ನೇರವಾಗಿ ಭೇಟಿ ಮಾಡಬಹುದಾ ಅಂತಂದ್ರೆ ಖಂಡಿತವಾಗ್ಲೂ ನೇರ ಭೇಟಿ ಕೂಡ ನೀವು ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡಿದಾಗ ಅಲ್ಲಿ ನಿಮಗೆ ಬರೀ ಪ್ರಶ್ನೆ ಮುಖಾಂತರ ಮಾತ್ರ ಗುರುಗಳು ತಿಳಿಸ್ಕೊಡೋದಿಲ್ಲ ಅಂತ ಹೇಳ್ಬೋದು. ಏನಿದೆ ಸಮಸ್ಯೆ ಅದಕ್ಕೆ ಉತ್ತರಗಳನ್ನ ನಿಮ್ಮ ಕುಂಡ್ಲಿ ಕೂಡ ನೀವು ತಗೊಂಡ್ ಬರಬಹುದು. ನಿಮ್ಮ ಬರ್ತ್ ಚಾರ್ಟ್ ಏನಿರುತ್ತೆ ಅದನ್ನ ಕೂಡ ನೀವು ತಗೊಂಡ್ ಬರ್ಬೋದು. ಅಥವಾ ಗುರುಗಳೇ ನಿಮ್ಮ ಡೇಟ್ ಆಫ್ ಬರ್ತ್ ನ ನೋಡಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀರಾ ಅಂತ ಹೇಳ್ಬೋದು. ಯಾಕಂದ್ರೆ ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ ಕಾಲಾವಕಾಶ ಜಾಸ್ತಿ ತಗೊಳುತ್ತೆ, ಕಾರ್ಯಕ್ರಮದ ಮುಖೇನ ತಿಳಿಸಕ್ ಆಗೋದಿಲ್ಲ. ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ಕ್ಲೂಡಿಂಗ್ ನಿಮ್ಮ ಬರ್ತ್ ಚಾರ್ಟ್ ನ ಕೂಡ ನೋಡಿ ನಿಮ್ಮ ಪ್ರಶ್ನೆಗಳು ಯಾವೆಲ್ಲ ಪ್ರಶ್ನೆಗಳಿದೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಆದರ್ಶ್ ಅಂತ ಮಂಗಳೂರಿಂದ. ಆದರ್ಶ್ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ಏನ್ ಮಾಡ್ತಿದ್ದೀರಾ ಆದರ್ಶ್ ಅವರೇ? ನಾನು ಸಿಎ ಮಾಡ್ತಿದ್ದೀನಿ. ನಿಮ್ಮ ವಯಸ್ಸು ಎಷ್ಟು? 22. ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಅದೇ ಸಿಎ ಮಾಡ್ತಿದ್ದೆ, ಮುಂದೆ ಹೇಗೆ ಅಂತ ಅದ್ರ ಸ್ವಲ್ಪ ಇದೆಲ್ಲ ಟೆನ್ಷನ್ ಆಗ್ತದೆ ಜಾಸ್ತಿ. ಓಕೆ, ಈಗ ಸಿಎ ಮಾಡ್ತಿದ್ರೆ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಫ್ಯೂಚರ್ ಹೇಗಿರುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ಮಾತಾಡಿ. ಹೌದು, ನಮಸ್ಕಾರ ಆದರ್ಶ್ ಅವರ. 5, 9. ಅದೇ ನಾನು ಸಿಎ ಮಾಡ್ತಿದ್ದೀನಿ ಈಗ. ಗೊತ್ತಾಯ್ತು. ಅದೇ ಸ್ವಲ್ಪ ನಿಮಗೆ ಒಂದೂವರೆ ವರ್ಷದಿಂದ ಸ್ವಲ್ಪ ಅಡೆತಡೆಗಳು ಕಂಡು ಬಂದಿದ್ಯಾ? ಹೌದು. ಅದು ಸರಿ ಹೋಗುತ್ತೆ. ಈಗ ಸೆಪ್ಟೆಂಬರ್ ನಂತರ ಒಳ್ಳೇದಿದೆ, ಅದಕ್ಕೆ ಮುಂಚೆ ಇಲ್ಲ ಅಂತಾರಲ್ಲ ಅರ್ಥ. ಇವಾಗಿಂದ ಕ್ರಮೇಣ ಒಳ್ಳೇದಾಗುತ್ತೆ. ಸೆಪ್ಟೆಂಬರ್ ನಂತರ ಖಂಡಿತ ಒಳ್ಳೇದಾಗುತ್ತೆ. ನೀವು ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 5 ನವೆಂಬರ್ ಎಕ್ಸಾಮ್ ಇತ್ತು.
ಹಾಂ ಆಗುತ್ತೆ. ನವಂಬರ್ ಎಕ್ಸಾಮ್ ಕೂಡ ನೀವು ಚೆನ್ನಾಗೇ ಮಾಡ್ತೀರ. ಮೊದಲಿಗಿಂತ ಈಗ ನೀವು ಮಾಡೋದಕ್ಕೆ ಶುರು ಮಾಡಿದಾಗ್ಲಿಂತ ಏನಿತ್ತ ಅದಕ್ಕಿಂತ ಇನ್ನೂ ಬೆಟ್ರ್ ಆಗುತ್ತೆ ಹೊರತು ಕಡಿಮೆನಾಗೋದಿಲ್ಲ. ಇನ್ನು ಸ್ವಲ್ಪ ಎಫರ್ಟ್ ಹಾಕಿ ನೀವು ಈಗ ತಕ್ಷಣಕ್ಕೆ ನಿಮ್ಗೆ ಒಂದೂವರೆ ತಿಂಗಳು ಅಷ್ಟೊಂದು ಸರಿಯಾಗಿಲ್ಲ ಅಂತ ಅನ್ನಿಸ್ತಿದೆ. ಕಾರಣಗಳು ಗೊತ್ತಿಲ್ಲ ನನಗೆ. ಈ ಬೇರೆ ಯಾವುದೋ ಸಂದರ್ಭದಲ್ಲಿ ನೀವು ಭಾಳ ನಿಮ್ಮ ನಿಗಾ ಎಲ್ಲ ಅದ್ರ ಮೇಲಿದೆ. ನೆಕ್ಸ್ಟ್ 1.5 months ಅಷ್ಟೊಂದು ನಿಮಗೆ ಸ್ಟಡೀಸ್ಗೆ ಅನುಕೂಲ ಆಗೋ ಥರ ಇಲ್ಲ. ಕ್ರಮೇಣ ಇದಾಗುತ್ತೆ. ಗುರು ಮುಂದಕ್ಕೆ ಬಂದಮೇಲೆ ಸೆಪ್ಟೆಂಬರಿಂದ ಖಂಡಿತ ಒಳ್ಳೆಯದಾಗುತ್ತೆ. ನೀವು ಕಂಪ್ಲೀಟ್ ಮಾಡ್ತೀರಾ CA ಅಂತಲೇ ಹೇಳಬೇಕಾಗಿದೆ ನಾನು. ಹಾಂ, ನಮಸ್ಕಾರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಕೋಮಲ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಕೋಮಲ್ ಅವರೇ, ತಮ್ಮ ವಯಸ್ಸು ಎಷ್ಟುಮಾ? ನಂದು 34 ವರ್ಷ. 34 ವರ್ಷ. ಯಾವ ಊರಿಂದ ಫೋನ್ ಮಾಡ್ತಿದ್ದೀರಾ? ವಿಜಯನಗರಿಂದ. ಏನ್ ಪ್ರಶ್ನೆ ಕೇಳಬೇಕಾಗಿತ್ತು? ನಂದು ಜಾಬ್ ಬಗ್ಗೆ ಮೇಡಮ್. ಈಗ ಜಾಬ್ ಮಾಡ್ತಾ ಇದ್ದೀರಾ? ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಮೇಡಮ್ ಹೋಗ್ತಾ ಇದೆ, ಬಿಟ್ಬಿಟ್ಟೆ. ಬಟ್ ಈಗ ನನಗೆ ಗವರ್ಮೆಂಟ್ ಕೆಲಸದ ಬಗ್ಗೆ ಆಸಕ್ತಿ ಇದೆ. ಹಾಗಾಗಿ ಮುಂದೆ ಆಗುತ್ತಾ ಅಂತ ಕೇಳ್ಬೇಕು. ಸರಿಮ್ಮ, ಮಾತಾಡಿ. ಗುರುಗಳಿದ್ದಾರೆ. ನಮಸ್ಕಾರ. ನಮಸ್ತೆ ಗುರು. ನಿಮಗೆ ಗೌರ್ಮೆಂಟ್ ಜಾಬ್ ಅಂತ ನಾನು ಹೇಳೋದಕ್ಕೆ ಅಷ್ಟು ನನಗೇನು ಮನಸ್ಸು ಬರ್ತಾ ಇಲ್ಲ. ನಿಮಗೆ ಕೆಲಸದಂತೂ ಈಗ 1.5 ವರ್ಷದಿಂದ ನೀವು ಬಿಟ್ಟಿರ್ಬೋದು ಪ್ರಾಯಶಃ ಕೆಲಸ, ಹೌದಾ? ಹೌದು. ಸರಿ, ಅದು ಗೊತ್ತಾಗ್ತಾ ಇದೆ ಪ್ರಶ್ನೆ ಮೂಲಕ. 1.5 ವರ್ಷದಿಂದ ಕೆಲಸ ಬಿಟ್ಟಿದ್ರೆ ಅದೀಗ ಆಗಸ್ಟ್ ಮೇಲೆ ಒಳ್ಳೇದಿದೆ. ನಿಮಗೆ ಕೆಲಸ ಸಿಕ್ಕತ್ತೆ. ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ನಿಮಗೆ ಕೆಲಸ ಸಿಕ್ಕತ್ತೆ. ಆಗಸ್ಟ್ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಕೆಲಸ ಸಿಕ್ಕತ್ತೆ. ನಿಮಗೆ ಒಳ್ಳೆ ಜಾಬೇ ಸಿಕ್ಕತ್ತೆ. ನೀವು ಏನು ಓದಿದಿರೋ ಅದಕ್ಕೆ ಅನುಗುಣವಾಗಿ ಒಳ್ಳೆ ಜಾಬೇ ಸಿಕ್ಕತ್ತೆ. ನಾನು ಟೀಚಿಂಗ್ ಅಲ್ಲಿ ಇರೋದು, ಹಾಗಾಗಿ ನನಗೆ ಸ್ವಲ್ಪ ಕೇಂದ್ರೀಯ ಸರ್ಕಾರಿ ವೃತ್ತಿ ಬಗ್ಗೆ ನಿಮಗೆ ಟೀಚಿಂಗ್ ಜಾಬೇ ಹಿಡಿಸ್ ಬರೋದು. ಈ ಆರೂಢ ಲಗ್ನದ ಪ್ರಕಾರ ನೋಡಿದಾಗ್ಲೂ ನಿಮಗೆ ಟೀಚಿಂಗ್ ಜಾಬ್ ಹಿಡಿಸ್ ಬರುತ್ತೆ. ಜ್ಞಾನಕಾರಕ ಕೇತು 6ನೇ ಮನೆ ಒಳಗೆ ಅದು ಕಂಟಿನ್ಯೂ ಮಾಡ್ತೀರಾ. ಮೊದಲಿದ್ದ ಕೆಲಸಕ್ಕಿಂತ ಇನ್ನೂ ಸ್ವಲ್ಪ ಜವಾಬ್ದಾರಿ ಇರೋವಂಥ ಕೆಲಸನೇ ಸಿಕ್ಕತ್ತೆ ಟೀಚಿಂಗಲ್ಲೇ. ಆಯಿತಾ? ಅಂದ್ರೆ ಗವರ್ಮೆಂಟ್ ಆಗಲ್ಲ ಅಂತನಾ? ಗೌರ್ಮೆಂಟ್ ನಾನು ಹೇಳೋದು ಕಷ್ಟ, ಅದನ್ನು ಇಷ್ಟಪಡಲ್ಲ ನಾನು. ಯಾಕೆಂದರೆ ಗೌರ್ಮೆಂಟ್ ಜಾಬ್ ಅಂತ ನಾವು ದೇವ್ರನ್ನ ಪ್ರಾರ್ಥನೆ ಮಾಡಬೇಕೆ ಹೊರತು ನಾವು ದೇವ್ರಿಗೆ ಆರ್ಡ್ರ್ ಮಾಡಬಾರ್ದು. ಇಲ್ಲಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನ್ನ ಮಾತನ್ನ. ಪ್ರತಿಯೊಂದು ಕೂಡ ನಾವು ನಮಗೇನು ದೇವ್ರು ಕೊಟ್ಟಿದ್ದಾನೋ ಅದು ನಮ್ಮ ಕರ್ಮಾನುಸಾರ ಕೊಟ್ಟ ಫಲ. ಅದು ನಾವು ಏನು ಹಿಂದಿನ ಜನ್ಮದಲ್ಲಿ ಮಾಡಿದೀವೋ ಆ ಫಲ ಅನುಭವಿಸ್ತಾ ಇದ್ದೀವಿ. ಅದು 100ಕ್ಕೆ 100 ನ್ಯಾಯಬದ್ಧವಾಗೇ ಇರುತ್ತೆ. ಒಂದು ಎಳ್ಳಷ್ಟು ಕಡಿಮೆ ಆಗೋದಿಲ್ಲ. ನಮಗದು ನ್ಯಾಯ ನಮ್ಮ ದೃಷ್ಟಿನಲ್ಲಿ ಅಷ್ಟೇನೆ. ಆದರೆ ಅದು ಆ ಥರ ಅಲ್ಲ. ಆ ಕರ್ಮ ಥಿಯರಿ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. 100ಕ್ಕೆ 100 ಜಸ್ಟಿಸ್ ಸಿಕ್ಕತ್ತೆ. ಅದರೊಳಗೆ ನ್ಯಾಯ ಸಿಕ್ಕಬೇಕಾದ್ರೆ ದೇವ್ರ ಹತ್ರ ಬಿಟ್ಟು ಬೇರೆ ಇನ್ನೆಲ್ಲೂ ನ್ಯಾಯ ಸಿಕ್ಕೋದಿಲ್ಲ. ನಾವು ಇರೋ ಪ್ರಸಂಗ ಏನಿದೆ ಅದಕ್ಕೆ ನಾವು ಫಸ್ಟು ದೇವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ದಯವಿಟ್ಟು ಧ್ಯಾನ ಮಾಡಿ, ಒಳ್ಳೆಯದಾಗುತ್ತೆ ನಿಮಗೆ. ನಮಸ್ಕಾರ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಸೊ ಆಗಲೇ ಪುಸ್ತಕಗಳು ಕೂಡ ಸಾಕಷ್ಟು ಬರೆದಿದ್ದಾರೆ. ಆಥರ್ ಆಫ್ ಬುಕ್ಸ್ ಅಂತಾನೆ ಹೇಳ್ಬೋದು ಜಗದೀಶ್ ಸರ್. ಟಿವಿ ಸ್ಕ್ರೀನ್ ಮೇಲೆ ಬ್ಲಾಗ್ ಬರ್ತಾ ಇದೆ, ಅದರಲ್ಲಿ ನೀವು ಲಾಗಿನ್ ಆಗಬಹುದು. ಖಂಡಿತವಾಗ್ಲೂ ಪುಸ್ತಕಗಳನ್ನ ಕೂಡ ಪಡ್ಕೊಳ್ಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವ್ರ ಹೆಸರು ಹೇಳಿಮ್ಮ. ತೇಜಸ್ ಅಂತ. ತೇಜಸ್. ಅವ್ರ ವಯಸ್ಸು ಎಷ್ಟು? ಮಗನ ವಯಸ್ಸು ಎಷ್ಟು ಮಾ? 11 ವರ್ಷ. 11 ತಿಂಗಳು. 11 ತಿಂಗಳು. ಹೌದು, 11 ತಿಂಗಳು. 11 ತಿಂಗಳು. ಏನಮ್ಮ 11 ತಿಂಗಳ ಮಗು ಬಗ್ಗೆ ಏನು ಕೇಳಬೇಕಂತಿದ್ದೀರಾ ನೀವು? ಸರ್, ಅವನಿಗೆ ತುಂಬಾ ಹಠ ಜಾಸ್ತಿ. ಅದೇ ಹೆಸರು ಕಂಟಿನ್ಯೂ ಮಾಡಬೇಕಲ್ಲ? ಇಲ್ಲ, ಅದು ಇಲ್ಲ, ಹಾಗೇನು ತಿಳ್ಕೊಬೇಡಿ. ಹಠ ಜಾಸ್ತಿ ಅದೆಲ್ಲ. ಈ 11 ತಿಂಗಳ ಮಗು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಠ ಮಾಡೋದೇ ಅದ್ರದ್ದು ಕರ್ತವ್ಯ. ಮಾಡ್ತಾ ಇದೆ, ನಿಮ್ಮ ಗಮನ ಬೇಕು ಅಂತ. ಆಮೇಲೆ ಭವಿಷ್ಯದ ಬಗ್ಗೆ ನಿಮ್ಗೆ ಆತಂಕ ಇದೆ, ನೋಡ್ತೀನಿ ತಡೀರಿ, ಹಾಗೆ ಹೇಳ್ತೀನಿ. ಒಳ್ಳೇದಿದೆ. ಗುರು ಈ ಲಗ್ನಕ್ಕೆ 6 ಮತ್ತು 9ನೇ ಮನೆಯನ್ನು 3ರಲ್ಲಿದ್ದಾನೆ. ಒಳ್ಳೆಯದೇ ಇದೆ, ಏನಾಗೋದಿಲ್ಲ. ಮಗು ಚೆನ್ನಾಗೆ ವಿದ್ಯಾಭ್ಯಾಸ ಕೂಡ ಚೆನ್ನಾಗೇ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗುತ್ತೆ. ಧನ್ಯವಾದಗಳಮ್ಮ. ಸೊ ಬಹಳ ಪುಟ್ಟ ಮಗು ಬಗ್ಗೆ ಕೇಳಿದ್ರು ಅಂತಾನೆ ಹೇಳ್ಬೋದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವ್ರ ಹೆಸರು ತಿಳಿಸಿ. ಶ್ರೀನಿವಾಸ್. ತಮ್ಮ ವಯಸ್ಸು ಎಷ್ಟು? ನಮ್ಮ ವಯಸ್ಸು ಈಗ 49 ಮೇಡಮ್. 67 ನಮ್ಮ ಡೇಟ್ ಆಫ್ ಬರ್ತ್ 25. ಇರ್ಲಿ, ಡೇಟ್ ಆಫ್ ಬರ್ತ್ ಅವಶ್ಯಕತೆ ಇಲ್ಲ ಸರ್. ಯಾವ ಊರಿಂದ ಫೋನ್ ಮಾಡ್ತಿದ್ದೀರಾ? ಇಲ್ಲೇ ರಾಜಾಜಿನಗರದಿಂದ. ರಾಜಾಜಿನಗರದಿಂದ. ಮಾತಾಡಿ, ಗುರುಗಳಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಶ್ರೀನಿವಾಸ್ ಬಂದಿದ್ದೀವಿ ನಾವು. ಓಕೆ. ಮನೆ ಶ್ರೀನಿವಾಸ್. ಏನು ಹೇಳಿ? ಆಫೀಸಿಗೆ ಬಂದಿದ್ರಾ? ಜಾಬ್ ಬಿಸ್ನೆಸ್ ಮಾಡೋದು ಯಾವ ತರ, ಯಾಕಂದ್ರೆ ನಿಮಗೆ ಆಗ್ಬರುತ್ತೆ ಅಂತ ನಾನು. ಜಾಬ್ ಬಗ್ಗೆನಾ ನಿಮ್ಮ ಪ್ರಶ್ನೆ?
ಬಿಸ್ನೆಸ್ ಮಾಡೋದು ಹೇಗೆ? ಬಿಸ್ನೆಸ್ ಓಕೆ ಓಕೆ ನೋಡ್ತೀನಿ ತಡೀರಿ, ಇಟ್ಕೊಳ್ಳಿ. ಬಿಸ್ನೆಸ್ ಹೇಗೆ ಅಂತ. ಹೌದು, ಬಿಸ್ನೆಸ್ಸು ಅದೇನೀಗ ಲಾಸ್ಟ್ ಒಂದು 2-3 ಮಂತ್ಸಿಂದ ಬಂದಿರಬೇಕಾ ಬಿಸ್ನೆಸ್ ಐಡಿಯಾ ನಿಮಗೆ? ಅದು ಕರೆಕ್ಟ್ ತಾನೇ ಅದು. ಯಾಕೆಂದರೆ ನೋಡಿ, ಈ ಪ್ರಶ್ನೆಶಾಸ್ತ್ರದಲ್ಲಿ ಏನು ವಿಶೇಷ ಅಂದರೆ, ಯಾರು ಪ್ರಶ್ನೆ ಕೇಳ್ತಾರೋ ಅವ್ರ ಪ್ರಶ್ನೆ ಈ ಕುಂಡ್ಲಿ ಒಳಗೆ ರಿಫ್ಲೆಕ್ಟ್ ಆಗಿರಬೇಕು. ಪ್ರಶ್ನೆ ಇದೆ ಅಂದರೆ ಅದರೊಳಗೆ ಉತ್ತರನೂ ಇದೆ ಅಂತ ಅರ್ಥ. ಟ್ರೈ ಮಾಡಿ. ವೀನಸ್, ಶುಕ್ರ ಏನದೇನು ನಿಮಗೆ ವೀನಸ್ ಏನಾದ್ರು ಲಕ್ಸುರಿ ಗೂಡ್ಸು ಅಥವಾ ಲಿಕ್ವಿಡ್ ರಿಲೇಟೆಡ್ಡು ಆ ಥರ ಏನಾದ್ರು ಮಾಡಬೇಕು ಅಂತಿದ್ದೀರಾ ನೀವು? ನಾವು ಯಾವ್ದ್ರಾಗ ಹೋಗ್ಬೇಕಂತ ಐಡಿಯಾ ಬರ್ತಿಲ್ಲ, ಅದಕ್ಕೆ ನಮ್ಗೆ ಯಾವ್ದು ಆಗಿ ಬರುತ್ತೆ ಅದ್ರಲ್ಲಿ ಹೋಗೋಣ ಅಂತ ನಾವು. ನಾನು ಈ 2 ನಿಮಿಷ ಕಾಲಾವಕಾಶದಲ್ಲಿ ನಾನು ನಿಮ್ಗೆ ಅಷ್ಟೊಂದು ಗೈಡೆನ್ಸ್ ಕೊಡೋದು ತಪ್ಪಾಗತ್ತೆ. ಹೇಳಬಲ್ಲೆ, ಬಿಸ್ನೆಸ್ ಅಂತೂ ನಿಮ್ಗೆ ಆಗಿ ಬರುತ್ತೆ ಅಂತ ಅನಿಸುತ್ತೆ. ಏಕೆಂದರೆ ನೀವೇ ಹೇಳಿದ್ರಿ 2 ತಿಂಗಳಿಂದ ಯೋಚನೆ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು. ನಿಮಗೆ ಅವಕಾಶ ಅನುಕೂಲ ಇದ್ದಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಮೀಟ್ ಮಾಡಿ ನಾನು ಹೇಳ್ತೀನಿ, ಫರ್ದರ್ ಗೈಡೆನ್ಸ್ ಕೊಡ್ತೀನಿ. ಬರ್ತಾ ನಿಮ್ಮ ಬರ್ತ್ ಚಾರ್ಟು ತೊಗೊಂಬನ್ನಿ, ನಿಮಗೆ ಬರೋ ಉದ್ದೇಶ ಇದ್ದರೆ. ಬಟ್ ನಾನು ಬನ್ನಿ ಅಂತ ನಿಮ್ಮನ್ನು ಇನ್ವೈಟ್ ಮಾಡ್ತಾಯಿಲ್ಲ. ನಿಮಗೆ ಕುತೂಹಲ ಇದ್ದು ಬರಬೇಕು ಅಂದರೆ ನಾನು ಸಜೆಷನ್ ಕೊಡೋದು. ಬಂದಿದ್ದೀವಿ, ಮೊನ್ನೆ 15 ದಿವಸದಿಂದ ಬಂದಿದ್ದೀವಿ ನಿಮ್ಮ ಆಫೀಸ್ಗೆ. ಹೌದಾ? ಓಕೆ. ನಮ್ಮ ಫ್ಯಾಮಿಲಿ ನಾವು ಬಂದಿದ್ದೀವಿ. ಓಕೆ ಓಕೆ ಓಕೆ. ಹೇಳಿದ್ವಿ. ಹೇಳಿ ಅವಾಗ ಹೇಳಿದ್ದು ಇವಾಗ ಹೇಳಿದ್ದು ಒಂದೇ ಇದೆಯಾ ಇಲ್ವಾ? ನೇರವಾಗಿ ಹೇಳಿ, ತಪ್ಪಿದ್ರೆ ತಪ್ಪು ಅಂತ, ಏನು ತೊಂದರೆ ಇಲ್ಲ, ಜನಕ್ಕೆ ಗೊತ್ತಾಗ್ಲಿ. ಓಕೆ, ಬಹುಶಃ ಕರೆ ಕಟ್ ಆಗಿದೆ ಅಂತ ಅನ್ಕೊಳ್ತೀನಿ ಗುರುಗಳೇ. ಮತ್ತೊಂದು ಕರೆ ಇದೆ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಅಕ್ಕನ ಮಗಳು ನಿಹಾರಿಕಾ ಬಗ್ಗೆ ಕೇಳಬೇಕಾಗಿತ್ತು. ನಿಹಾರಿಕಾ ವಯಸ್ಸೆಷ್ಟು ಮಾ? ಈಗ ಆಕೆಗೆ 17 ವರ್ಷ. 17 ವರ್ಷ. ಏನ್ ಮಾಡ್ತಿದ್ದಾರೆ ನಿಹಾರಿಕಾ ಅವರು? ಅವ್ರಿಗೆ ಎಕ್ಸಾಮ್ ಬರ್ದಿದ್ದಾಳೆ, ಆದ್ರೆ ಅದ ರಿಸಲ್ಟ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಏನ್ ಎಕ್ಸಾಮ್ ಬರ್ದಿದ್ದಾರೆ? SSLC ಇದು ಮೇಡಮ್. ಅವಳು ಸ್ವಲ್ಪ ತುಂಬಾ ಓದಿನಲ್ಲಿ ಹಿಂದಿದ್ಲು, ಹಾಗಾಗಿ ಅದ್ರದ್ದು ಒಂಚೂರು ಕೇಳ್ಕೋಬೇಕಾಗಿತ್ತು. ಓಕೆ, ಯಾವೂರಿಂದ ಫೋನ್ ಮಾಡ್ತಿರೋ ತಾವು? ಆರ್ಪಿಸಿ ಲೇಔಟ್ ಮೇಡಮ್. ಓಕೆ, ಮಾತಾಡಿ, ಗುರುಗಳಿದ್ದಾರೆ ಅಮ್ಮ ನೇರವಾಗಿ. ನಮಸ್ಕಾರ. ಅದೇ ಮಗಳು ಸ್ವಲ್ಪ ಗಮನ ಅಲ್ಲಿ ಇಲ್ಲಿ ಬೇಕಾದಷ್ಟು ಕಡೆ ಹರಿತಾ ಇದೆ ಅಂತ ಕಾಣುತ್ತೆ. ಒಂದು ಪಾಸ್ ಆಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ 6 ಮತ್ತು 11ನೇ ಮನೆ ಅಧಿಪತಿ ಶುಕ್ರ ವಕ್ರನಾಗಿದ್ದಾನೆ. ಸೊ ಗುರುದೃಷ್ಟಿ ಇದೆ. ಅದರಿಂದ ಒಂದು ಸ್ವಲ್ಪ ಬಾರ್ಡರ್ ಲೈನ್ ಕೇಸು ಹಾಗೂ ಈಗ ಪಾಸ್ ಆಗುತ್ತೆ ಅಂತ ಹೇಳಬೇಕಾಗಿದೆ. ಆಗತ್ತೆ, ಪಾಸ್ ಆಗುತ್ತೆ, ಯೋಚನೆ ಮಾಡಬೇಡಿ. ಸ್ವಲ್ಪ ಗಮನ ನಾನಾ ಕಡೆ ಹರಿತಿದೆ ಆ ಹುಡುಗಿಗೆ. ಯಾವಾಗಲೂ ಸ್ವಲ್ಪ ಹೊರಗಡೆ ಹೋಗಬೇಕು, ಓಡಾಡಬೇಕು ಅನ್ನೋದು ಇರ್ಬೋದು. ಹೌದಾ? ಹೌದೌದು. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾದ ಹುಡುಗಿ ಕೈಲಿದೆ, ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಧ್ಯಾನ ಮಾಡೋಕ್ಕೆ ಹೇಳಿ. ಆಮೇಲೆ ದೇವ್ರನ್ನ ಪ್ರಾರ್ಥನೆ ಮಾಡಲಿ, ಧ್ಯಾನ ಮಾಡಲಿ. ಸ್ವಲ್ಪ ಮನಸ್ಸನ್ನ ಹತೋಟಿಗೆ ತರಬೇಕು. ಈ ಹೊರಗಡೆ ಟೆಂಪ್ಟೇಷನ್ಸ್ಗೆ ಈಲ್ಡ್ ಆಗ್ದೇ ನಾನು ಹುಟ್ಟಿರೋದು ಯಾಕೆ, ನನ್ನ ಕರ್ತವ್ಯ ಏನಿದೆ, ತಂದೆ ತಾಯಿಗೆ ಏನು ಕರ್ತವ್ಯ ಇದೆ, ಅದೆಲ್ಲ ಆಕೆ ಆ ಹುಡುಗಿ ಅರ್ಥ ಮಾಡಿಕೊಂಡ್ರೆ ಭಾಳ ಒಳ್ಳೇದಾಗತ್ತೆ. ಎಜುಕೇಶನ್ ಚೆನ್ನಾಗಿ ಮುಂದೆ ಹೋಗುತ್ತಾ ಅಂತ ಇದೆ. ಇದಕ್ಕೆ ಎಜುಕೇಶನ್ ಇದೆ, ಬಟ್ ಆ ಹುಡುಗಿ ಗಮನ ಎಲ್ಲ ಬೇರೆ ಕಡೆ ಇದೆ. ಅದೊಂದೇ ಪ್ರಾಬ್ಲಮ್. ಆಯ್ತು, ನಮಸ್ಕಾರ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಭಾವ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಹೆಸರು? ಮಹಾದೇವ ಅಂತ. ಮಹಾದೇವ. ಅವ್ರ ವಯಸ್ಸು ಸರ್? ಅವ್ರ ವಯಸ್ಸು 45 ಮೇಡಮ್. 45 ವರ್ಷ. 40 ವರ್ಷ. ಏನ್ ಮಾಡ್ತಿದ್ದಾರೆ ಮಹಾದೇವ್ ಅವರು? ಅವರು ಬ್ಯಾಂಕ್ ಹೋಗ್ತಿದ್ದಾರೆ. ಅದು ಟೆಂಪರರಿ ತಗೊಂಡಿದ್ದಾರೆ. ಅದು ಕೆಲಸ ಆಗುತ್ತೆ ಇಲ್ವ ಅಂತ ಸ್ವಲ್ಪ ನೋಡ್ಬೇಕಾಯ್ತು. ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರಾ? 20 ವರ್ಷ ಆಗಿದೆ ಮೇಡಮ್. ಮಾಲಕೇರಿ ಅವರಲ್ಲಿ. ಯಾವ ಊರಿಗೆ ಹೋಗಿ? ಪಾನಪುರದಲ್ಲಿ 20 ವರ್ಷ ಆಗಿದೆ ಸರ್ವಿಸ್ ಮಾಡಿ. ಅದು ಇದು ಕೆಲಸ ಅದಕ್ಕೆ. ಓಕೆ. ಜಾಬ್ ಬಗ್ಗೆ ಕೇಳ್ತಾ ಇದ್ರೆ ಜಾಬ್ ಬಗ್ಗೆ ಇಂಪ್ರೂವ್ಮೆಂಟ್ ಬರುತ್ತೆ. ಈಗ ಒಂದು 3-4 ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೇದಕ್ಕೆ ಬದಲಾವಣೆ ಆಗುತ್ತೆ. ಜಾಬ್ ಬಗ್ಗೆ ಯೋಚನೆ ಮಾಡಬೇಡಿ. ಆಯ್ತು, ನಮಸ್ಕಾರ. ಧನ್ಯವಾದಗಳು. ಇನ್ನು ಸಾಕಷ್ಟು ಜನ ಕಾರ್ಯಕ್ರಮಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇರ್ತೀರಾ, ಕರೆ ಸಿಗ್ತಾ ಇರ್ತಿಲ್ಲ. ಗುರುಗಳನ್ನ ನೇರವಾಗಿ ಭೇಟಿ ಮಾಡ್ಬೋದು ಅಂತಂದ್ರೆ ಆಫೀಸ್ಗೂ ಕೂಡ ಬರಬಹುದು. ಅಪಾಯಿಂಟ್ಮೆಂಟ್ನ ತಗೊಳ್ಬೇಕಾಗತ್ತೆ ನೇರವಾಗಿ ಬರೋದಕ್ಕಿಂತ ಮುಂಚೆ. ಇನ್ನು ಬೇರೆ ಬೇರೆ ಊರಿನಲ್ಲಿ ಇದೀವಿ, ನೇರವಾಗಿ ಬರೋಕ್ಕೆ ಕಷ್ಟ ಆಗುತ್ತೆ, ಫೋನ್ ಮುಖೇನ ಮಾತಾಡ್ಬೋದಾ? ಖಂಡಿತವಾಗ್ಲೂ ಆ ಆಪ್ಷನ್ ಕೂಡ ಇದೆ. ನೀವು ನಮ್ಮ ಅಪಾಯಿಂಟ್ಮೆಂಟ್ ನಂಬರ್ಗೆ ಫೋನ್ ಮಾಡಿದಾಗ ಅದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ ಅವರು ಅಂತಾನೆ ಹೇಳ್ಬಹುದು. ಮತ್ತೊಂದು ಕರೆ ಇದೆ. ಹಲೋ, ಹೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೆಸರು, ವಯಸ್ಸು? ತನುಶ್ರೀ. ವಯಸ್ಸೆಷ್ಟು? 21. ಏನ್ ಪ್ರಶ್ನೆ ಇತ್ತು ಅವ್ರ ಬಗ್ಗೆ?
ಮುಂದೆ ಎಜುಕೇಶನ್ ಮಾಡ್ಬೇಕು ಏನು ಮದ್ವೆದು ಅಂತೆಲ್ಲ ಕೇಳ್ಬೇಕಾಯ್ತು. ಯಾವ ಊರಿಂದ ಫೋನ್ ಮಾಡ್ತಿದ್ದೀರಾ? ಮೈಸೂರು. ಮಾತಾಡಿ, ಗುರುಗಳಿದ್ದಾರೆ. ಹಾ ಆಯ್ತು. ಎಜುಕೇಷನ್ ಏನು ಭಾಳ ಸ್ಲೋ ಆಯಿತಾ? ಸರ್ ಈಗ ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾರೆ, ಮುಂದೆ ಏನ್ ಮಾಡಬಹುದು ಅಂತ. ಫೈನಲ್ ಇಯರ್ ಡಿಗ್ರಿ ಹೇಗೆ, ಡಿಗ್ರಿಗೆ ಮುಂಚೆ ಆಗಿದ್ದು ಎಕ್ಸಾಮಲ್ಲಿ ಹೇಗಿತ್ತು ಪರ್ಫಾರ್ಮೆನ್ಸು? ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸಗಳಿತ್ತಾ? ಅದು ಇನ್ನೂ ಎಕ್ಸಾಮ್ ಬರ್ದಿಲ್ಲ ಸರ್, ಈಗ ಬರಿಬೇಕು. ಹಿಂದಿನ ಎಕ್ಸಾಮ್ ನಡೆದಿರೋ ಎಕ್ಸಾಮ್ ಆಗಲೇ? ಅದೇ ಗೊತ್ತಾಯ್ತು. ಸೆಕೆಂಡ್ PUC ಎಲ್ಲ ಹೇಗೆ ಮಾಡಿದ್ರು ಆಕೆ? 60-70 ಆ ಥರ ಇತ್ತು ಸರ್. ಅದೇ ಅದು ಸ್ವಲ್ಪ 5ರಿಂದ 4ರಿಂದ 5, 5ರಿಂದ 9, ಸೆಪ್ಟೆಂಬರ್ ಅಕ್ಟೋಬರ್ ಮೇಲೆ ಒಳ್ಳೇದಿದೆ, ಆಗುತ್ತೆ. ಇನ್ನು ಕಂಟಿನ್ಯೂ ಮಾಡೋಕ್ಕೆ ಚಾನ್ಸಸ್ ಇದೆ, ಒಳ್ಳೇದೇ ಆಗುತ್ತೆ ಮುಂದಕ್ಕೆ. ಈಗ ಸ್ವಲ್ಪ ಮುಂದೆ ಏನ್ ತಗೋಬಹುದು ಸರ್? ಏನು ಮುಂದೆ ಏನ್ ತಗೋಬೇಕು? MCA ತಗೋತೀನಿ ಅಂತ ಹೇಳ್ತಾ ಇದ್ದಾಳೆ, ತಗೋಬೋದಾ? ಆಗ ಹೇಳ್ತೀನಿ 4 MCA ಮಾರ್ಚ್, ಅಷ್ಟಮ ದೃಷ್ಟಿ 4ನೇ ಮನೆ ಮೇಲೆ. ಅದು ಬಿಟ್ಟು ಬೇರೆ ಏನು ಚಾಯ್ಸ್ ಇಲ್ವಾ MCA ಬಿಟ್ಟು? ನೀವ್ ಹೇಳಿದ್ರೆ ಅದನ್ನ ಇದ್ ಮಾಡ್ತೀವಿ ಸರ್. MPA ಅಥವಾ MCA ಅಂತ ಏನೋ ಹೇಳ್ತಾ ಇದ್ರು. MCAಗಿಂತ ಇನ್ಯಾವುದಾದ್ರು ಬೇರೆ ಪ್ರಾಯಶಃ ಜರ್ನಲಿಸಮು, ಅಕೌಂಟ್ಸು ಇಂಥದಕ್ಕೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಇದೆ ಅಂತ ನನಗನ್ಸುತ್ತೆ. ಏಕೆಂದರೆ MCAಗೆ ಶನಿ ಕುಜ, ಶನಿ ಮೇಲೆ ಕುಜನ ಅಷ್ಟಮ ದೃಷ್ಟಿ ಬೀಳ್ತಾ ಇದೆ, ಜೊತೆಗೆ ಶನಿ ವಕ್ರ. ಅದರಿಂದ ಯೋಚನೆ ಆ ಹುಡುಗಿ ತನ್ನಷ್ಟಕ್ಕೆ ತಾನೇ ಇನ್ನೊಂದು 5 ತಿಂಗಳಲ್ಲಿ ಬಿಡೋವಂಥ ಪ್ರಸಂಗ ಇದೆ. ಸೊ ಟೀಚಿಂಗ್ ಲೈನು, ಅಕೌಂಟೆನ್ಸಿ, ಜರ್ನಲಿಸಮು ಆ ಥರದ್ದು ಭಾಳ ಮಟ್ಟಿಗೆ ಆಗಿ ಬರುತ್ತೆ ಈ ಹುಡುಗಿಗೆ. ಸರ್ ಮದುವೆದು? ಮದುವೆ 7 ಮದುವೆ ಯೋಚನೆ 7ರಿಂದ 5ರಿಂದ 9. ಮದುವೆ ಏನು ಸ್ವಲ್ಪ ನಿಧಾನ ಇದೆ. ಒಂದು 2.5 ವರ್ಷ 3 ವರ್ಷ ನೀವು ಕಾಯಬೇಕಾಗತ್ತೆ. ಮದುವೆ ತಕ್ಷಣಕ್ಕೆ ಆಗೋದಿಲ್ಲ, ಇನ್ನು ಸ್ವಲ್ಪ ನಿಧಾನ ಇದೆ, ಆಗತ್ತೆ, ಮದುವೆ ಆಗತ್ತೆ. ಏನು ಸಮಸ್ಯೆ ಏನಾಗೋದಿಲ್ಲ, ಆಗತ್ತೆ, ಮದುವೆ ಆಗತ್ತೆ. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಖಂಡಿತ ನೀವು ಕೂಡ ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದೆ ಅಂತಂದ್ರೆ. ಮತ್ತೊಂದು ಕರೆ ಇದೆ. ಹಲೋ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಹೆಸರು? ಪಲ್ಲವಿ ಅಂತ. ವಯಸ್ಸು ಎಷ್ಟು ಪಲ್ಲವಿ ಅವರೇ? ನಮಗೆ 21 ವರ್ಷ. ಏನ್ ಪ್ರಶ್ನೆ ಕೇಳಬೇಕಾಗಿತ್ತು? ನಮ್ದು ಓದಿನ ಬಗ್ಗೆ, ವಿದ್ಯಾಭ್ಯಾಸ, ಎಜುಕೇಶನ್ ಬಗ್ಗೆ ಕೇಳಬೇಕು. ಯಾವ ಊರಿಂದ ಫೋನ್ ಮಾಡ್ತಿದ್ರಮ್ಮ? ಚಿತ್ರದುರ್ಗದಿಂದ. ಏನು ಓದ್ತಾ ಇದ್ದೀರಾ ಈಗ ತಾವು? ಈಗ BA ಫೈನಲ್ ಇಯರ್. ಮಾತಾಡಿ ಮಾ, ಗುರುಗಳಿದ್ದಾರೆ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಏನು ಒಂದು 2 ವರ್ಷದಿಂದ ಚೆನ್ನಾಗಿರಲಿಲ್ಲ, ಇವಾಗ ಜನವರಿಯಿಂದ ಸ್ವಲ್ಪ ಬೆಟರ್ ಆಗಿರ್ಬೋದಾ? ಆಗುತ್ತೆ, ಇನ್ನು ಮುಂದಕ್ಕೆ ಚೆನ್ನಾಗಿದೆ. ಇನ್ನೂ 2 ವರ್ಷ ಚೆನ್ನಾಗಿದೆ, ಆಮೇಲೂ ಚೆನ್ನಾಗಿರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದು, ವಿದ್ಯಾಭ್ಯಾಸಕ್ಕೆ ಬರುತ್ತೆ. ಸ್ವಲ್ಪ ಒಂದು 4-5 ತಿಂಗಳು ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು, ಬಟ್ ಇವಾಗ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ನಮ್ಮ ಕೆಲಸದ್ದು ಹಂಗೆ ಆಗ್ತಾ ಇದೀವಿ, ಏನು ಅದು ಅಂತ. ವಿದ್ಯಾಭ್ಯಾಸ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಟೈಮ್ ಬೇಕಲ್ವಾ? ಸರ್ 2 ವರ್ಷ ಬೇಕಾ ಸರ್? ಪೊಲೀಸ್ ಕೆಲಸದನ್ನೆಲ್ಲ ಆಗ್ತಿದೀವಿ, ಅದು ಒಂದು ಮೇಲೊಂದು ಆಗ್ತಾನೆ ಇಲ್ಲ, ಒಂದೊಂದು ಮಾರ್ಕ್ಸಲ್ಲಿ ಹೋಗ್ತಿದೆ. ಅಲ್ಲ, ವಿದ್ಯಾಭ್ಯಾಸ ಕಂಪ್ಲೀಟ್ ಆಯ್ತಾ ಇಲ್ವಾ? ಆಯ್ತು ಸರ್, ಇನ್ನು 2 ತಿಂಗಳಿದೆ. ಫೈನಲ್ ಇಯರ್ ಈ ವರ್ಷ BA. ಫೈನಲ್ ಇಯರ್ BA. ಅದು ಕಂಪ್ಲೀಟ್ ಮಾಡಿ ಆಮೇಲೆ ಕೆಲಸದ ಬಗ್ಗೆ ಯೋಚನೆ ಮಾಡೋಣ. ಯಾಕೆಂದ್ರೆ ಇವಾಗಲೇ ಕೆಲಸದ ಬಗ್ಗೆ ಕೇಳಿದ್ರೆ ಅಷ್ಟು ಅನುಕೂಲವಾದ ಉತ್ತರ ನನಗೆ ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಹೇಳಿದೆ. ಆದರೂ ಸಹ ಕೆಲಸದ ಬಗ್ಗೆ ನೀವು ಹೇಳೋದಾದರೆ ಒಂದು ಆಗಸ್ಟ್ ನಂತರ ಒಂದು ಆಗೋ ಚಾನ್ಸಸ್ ಇದೆ. ಅದೇ ಸರ್, ಮದ್ವೆ ಬೇರೆ ಮಾತಾಡ್ತಿದ್ದಾರೆ. ಮದುವೆ ಒಂದೇ ಪ್ರಶ್ನೆಗಮ್ಮ ಉತ್ತರ. ಮದುವೆನೂ ಆಗತ್ತೆ, ಯೋಚನೆ ಮಾಡಬೇಡಿ, ಒಳ್ಳೇದಾಗತ್ತೆ, ಒಳ್ಳೇದೇ ಇದೆ, ಏನು ಯೋಚನೆ ಮಾಡಬೇಡಿ. ಯಾಕೆಂದರೆ ಲಗ್ನದಲ್ಲೇ ಗುರು ಇದೆ, ಗುರು ವಕ್ರನಾಗಿದ್ರು ಗುರು ಇರೋದು ಒಳ್ಳೇದೇ. ಮದುವೆ ಕೂಡ ಆಗುತ್ತೆ, ಬೇಗಲೇ ಆಗುತ್ತೆ. 1-2 ವರ್ಷ, 1-1.5 ವರ್ಷದಲ್ಲಿ ಮದುವೆನೂ ಆಗುತ್ತೆ, ಕೆಲಸನೂ ಸಿಕ್ಕತ್ತೆ. ಆಯ್ತಾ? ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಕರೆಗಳಂತೂ ಸಾಕಷ್ಟು ಬರ್ತಾ ಇದೆ ಅಂತ ಹೇಳ್ಬೋದು. ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಕಾರ್ಯಕ್ರಮದ ನಂತರನೂ ಸಾಕಷ್ಟು ಜನ ಕರೆಗಳನ್ನ ಮಾಡ್ತಾ ಇರ್ತೀರಾ. ಈಗಲೇ TV ಮೇಲೆ ಬರ್ತಾ ಇರುವ ಅಪಾಯಿಂಟ್ಮೆಂಟ್ ನಂಬರ್ನ ಬರೆದಿಟ್ಕೊಂಡ್ಬಿಡಿ. ಆ ನಂಬರ್ಗೆ ನೀವು ಫೋನ್ ಮಾಡಿ ನೇರವಾಗಿ ಗುರುಗಳ ಆಫೀಸ್ಗೆ ನೀವು ಭೇಟಿ ಮಾಡ್ಬೋದು. ಇನ್ನು ಗುರುಗಳ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ದೇವರ ಪ್ರಾರ್ಥನೆ ಬಗ್ಗೆ ಏನು ಹೇಳ್ತೀರಾ ನೀವು? ಇದು ಒಂದು ಯೂನಿವರ್ಸಲ್ ಕ್ವೆಶನ್ನು, ದೇವ್ರ ಪ್ರಾರ್ಥನೆ. ನಾವು ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀವ? ದೇವರು ಅಂದರೆ ಏನು? ಅದು ಅಬ್ಸ್ಟ್ರಾಕ್ಟ್, ಅಮೂರ್ತ, ಗೊತ್ತಿಲ್ಲ, ನಮಗೇನು ಕಣ್ಣಿಗೆ ಕಾಣಿಸಲ್ಲ. ಏನಾಗಿದೆ, ಮನುಷ್ಯನ ಜೀವನಕ್ಕೆ ಬೇಕಾದ್ದೆಲ್ಲನೂ ಅಬ್ಸ್ಟ್ರಾಕ್ಟ್. ಯಾವುದು ಕಣ್ಣಿಗೆ ಕಾಣಿಸಲ್ಲ, ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ಮೈಂಡ್ ಇಸ್ ದ ಬಿಗ್ಗೆಸ್ಟ್ ಎನಿಮಿ ಆರ್ ಎ ಫ್ರೆಂಡ್. ಹೇಗೆ ಟ್ರೈನ್ ಮಾಡ್ತೀವಿ, ಅದಕ್ಕೆ ಮೈಂಡ್ ಬಗ್ಗೆ ನಾನು ಪುಸ್ತಕ ಬರೆದಿರೋದು.
ಎಲ್ಲರೂ ದೇವ್ರ ಪೂಜೆ ಮಾಡ್ತೀನಿ ಅಂತಾರೆ. ದೇವರು ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಫಸ್ಟು ಸೆಲ್ಫ್ ರಿಯಲೈಸೇಷನ್, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಗಾಡ್ ರಿಯಲೈಸೇಷನ್. ಗಾಡ್ ರಿಯಲೈಸೇಷನ್ ಅಂದರೆ ಸೋಲ್ ಪ್ರಶ್ನೆ ಬರುತ್ತೆ. ನಾವು ಯಾವುದೇ ಪೂಜೆ ಪುನಸ್ಕಾರದಲ್ಲೂ ಆತ್ಮದ ಪ್ರಶ್ನೆ ಬಂದಿದೆಯಾ? ಬರೀ ಆಡಂಬರ ಆಚರಣೆ, ಅದು ವಿಧಿವಿಧಾನಗಳು, ಇಂಥ ದೇವರಿಗೆ ಇಂಥ ಪೂಜೆ ಇಂಥ ಹೊತ್ತಲ್ಲಿ ಮಾಡಬೇಕು, ಈ ಬಣ್ಣದ ಹೂವು ಹಾಕಬೇಕು ಅಂತ ಬರುತ್ತೆ ಹೊರತು ಆತ್ಮದ ಬಗ್ಗೆ ಎಲ್ಲಿದೆ? ಆಮೇಲೆ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಯಾವುದೇ ಮಂತ್ರ ಜಪಿಸ್ಲಿ ಅವರು, ಆ ಮಂತ್ರ ಹೇಳುವಾಗ ಮೈಯಲ್ಲಿ ನಮ್ಮ ದೇಹದಲ್ಲಿ ಕಂಪನಗಳು ಉಂಟಾಗಬೇಕು, ವೈಬ್ರೇಷನ್ಸ್ ಬರುತ್ತೆ ಆಟೋಮೆಟಿಕ್ಕಾಗಿ. ಅಂದರೆ ಅಷ್ಟು ಏಕಾಗ್ರತೆ ಇರಬೇಕು. ಆ ಏಕಾಗ್ರತೆಯಿಂದ ಆ ಮಂತ್ರಗಳನ್ನ ಪಠಿಸಿದ್ರೆ ಆವಾಗ ನಮಗೆ ಬಾಡಿನಲ್ಲಿ ಕಂಪನಗಳು ಬರುತ್ತೆ, ವೈಬ್ರೇಷನ್ಸ್ ಬರುತ್ತೆ. ಒಂದು ಜೊತೆಗೆ ಈಗಿನ ಸಂಸ್ಕೃತಿಲಿ ಏನಾಗಿದೆ, ನನಗೆ ಮಂತ್ರ ಬರಲ್ಲ, ಒಂದು ಪವರ್ ಆಫ್ ಅಟಾರ್ನಿ ಕೊಟ್ಟಾಗೆ, ನಮ್ಮದು ಲೀಗಲ್ ಕೇಸ್ ಇದೆ, ಲಾಯರ್ಗೆ ವಕಾಲತ್ ಸೈನ್ ಮಾಡಿ ಕೊಟ್ಬಿಟ್ಟು ನೀವು ಮಾಡಿ, ನಾನು ಮನೇಲಿರ್ತೀನಿ, ನೀವು ಕೋರ್ಟ್ ಅಟೆಂಡ್ ಮಾಡಿ. ಆ ಥರ ದೇವ್ರ ಧ್ಯಾನನ, ದೇವರ ದೈವಾನುಗ್ರಹ ಮಾರಾಟಕ್ಕಿದೆಯಾ? ಅದು ಏನು ಅಸ್ಟ್ರಾಲಜಿ ಸೂಪರ್ ಮಾರ್ಕೆಟಲ್ಲಿ ಸಜೆಷನ್ಸ್ ತೊಗೊಂಡು ಬಂದು ಈ ಪರಿಹಾರದ ಮಾಲ್ಗೆ ಹೋಗಿ ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲ. ದೇವ್ರ ದಯೆ ಮಾರಾಟಕ್ಕಿಲ್ಲ. ಯಾರಿಗೆ ದೇವ್ರ ದಯೆ ಬೇಕೋ ಅವರು ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ಯಾತಕ್ಕೆ ಇದನ್ನು ಸಮಾಜ ನಂಬ್ತಾ ಇಲ್ಲ ಇವತ್ತಿನ ದಿವಸ? ಯಾರೋ ಪೂಜೆ ಮಾಡ್ತಾರೆ, ಅವ್ರು ಪೂಜೆ ಮಾಡಿದ್ರೆ ನಿಮಗೇನು ಬಂತು ಭಾಗ್ಯ? ಅದು ಅವ್ರ ಹಣೆ ಬರ, ದುಡ್ಡಿಗೆ ಮಾಡ್ತಾರೋ, ನನಗೆ ಬೇಕಾಗಿಲ್ಲ. ಅದು ಯಾರಿಗೆ ಸಮಸ್ಯೆ ದೇವರ ದೈವಾನುಗ್ರಹ ಬೇಕೋ ಅವರು ಪೂಜೆ ಮಾಡಬೇಕು. ಪೂಜೆ ಮಾಡಬೇಕು ಅಂದ್ರೆ ಹೇಗೆ? ಸಿಂಪಲ್ ಅಂತಂದರೆ ಮೆಡಿಟೇಷನ್ ಮಾಡಬೇಕು. ಇದು ನಾನು ಹೇಳ್ತಾರೋ ಮಾತುಗಳೆಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು. ನೀವು ಏನೇ ಮಾಡಿ ಧ್ಯಾನ ಮಾಡಬೇಕು, ಅದು ಒಂದೇ ಮಾರ್ಗ ಇರೋದು ನಿಮಗೆ ಅಂತಂದ್ಬಿಟ್ಟು. ಈಗ 84 ಲಕ್ಷ ಜೀವರಾಶಿ ಇದೆ, ಇರುವೆಯಿಂದ ಹಿಡಿದು ಆನೆ ತನಕ. ಮನುಷ್ಯನಿಗೆ ಹೈಯೆಸ್ಟ್ ಆಕಾಶ ಅನ್ನೋದು ತತ್ವ, ಪಂಚತತ್ವಗಳಲ್ಲಿ ಆಕಾಶ ಅನ್ನೋ ತತ್ವ ಮ್ಯಾಕ್ಸಿಮಮ್ ಮನುಷ್ಯನಿಗಿರೋದು. ಅದನ್ನು ಉಪಯೋಗಿಸ್ಕೊಂಡು ಇಂಟೆಲಿಜೆನ್ಸ್ ಕೊಟ್ಟ ದೇವರು, ಒಂದು ಯಾವುದು ಸರಿ ತಪ್ಪು ಅನ್ನೋ ಪ್ರಜ್ಞೆ ಕೊಟ್ಟ. ಅದನ್ನು ಉಪಯೋಗಿಸ್ಕೊಂಡು ನಾವು ಧ್ಯಾನ ಮಾಡಬೇಕು. ಅದು ಪೂಜೆ, ದೇವ್ರ ಪೂಜೆ. ಸುಮ್ಮನೆ ಆ ದೇವಸ್ಥಾನಕ್ಕೆ ಹೋದೆ, ನಮಸ್ಕಾರ ಹಾಕ್ತೆ, ಗಂಟೆ ಬಾರಿಸ್ತೆ, ದೀಪ ಹಚ್ತೆ, ಆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಾಂಶ ತುಂಬಿ ತುಳುಕ್ತಾ ಇದೆ. ಅದನ್ನು ಚುರುಕುಗೊಳಿಸೋಕ್ಕೆ ನಮ್ಗೆ ಗೊತ್ತಿಲ್ಲದೇ ಈ ಸಮಾಜದಲ್ಲಿ ಪ್ರಚಾರ ಆಗ್ತಾ ಇರೋ ಕೆಲವು ರಾಂಗ್ ಕಾನ್ಸೆಪ್ಟ್ಸ್, ಅದನ್ನು ತುಂಬಿ ಅಪಪ್ರಚಾರ ಮಾಡಿ ಅಜ್ಞಾನ ಹರಡಿ ಸಮಾಜ ನಾಶ ಆಗ್ತಾಯಿದೆ ಇವತ್ತಿನ ದಿವಸ. ಪೂಜೆ ಮಾಡೋಕ್ಕೆ ನೀವು ಏನಿಲ್ಲ, 25,000 ರೂಪಾಯಿ ಕೊಟ್ಬಿಡಿ, ನಾನು ಪೂಜೆ ಮಾಡ್ತೀನಿ, ಪ್ರಸಾದ ಕೊರಿಯರಲ್ಲಿ ಕಳಿಸ್ಬಿಡ್ತೀನಿ. ಇದೇನು ಶಾಪಿಂಗ್ ಮಾಲಲ್ಲಿ ಪರ್ಚೇಸ್ ಮಾಡ್ಕೊಂಬರೋ ಐಟಮ್ಮ, ಅಥವಾ ಆನ್ಲೈನ್ ಆರ್ಡರ್ ಮಾಡೋದ? ದೇವರನ್ನು ದೈವಾನುಗ್ರಹ ಮಾರಾಟಕ್ಕಿದೆಯಾ? ಅದಕ್ಕೆ ಬೆಲೆ ಕಟ್ತೀರಾ ನೀವು? ದೇವರು ಅನ್ನೋದನ್ನು ನಾವು ಅನುಭವಿಸ್ಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನೀವು ದೇವ್ರನ್ನ ಬಿಲೀವ್ ಮಾಡೋ ಅಗತ್ಯ ಇಲ್ಲ. ಯಾಕೆ ಬಿಲೀವ್ ಮಾಡಬೇಕು? ಬೇಕಿಲ್ಲ. ನಿಮ್ಮಲ್ಲಿ ದೈವಾಂಶ ಇದೆ ಅಂತ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಅನುಭವಿಸ್ಬೇಕಾದ್ರೆ ನೀವು ಕೂತ್ಕೊಂಡು ಧ್ಯಾನ ಮಾಡಿ, ನಿಮಗೆ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಟ್ಟಿರೋ ಗಂಟೆನ ಬಾರಿಸೋದಲ್ಲ, ಆ ಗಂಟೆ ಶಬ್ದ ಮತ್ತು ದೀಪ ನಮ್ಮಲ್ಲೇ ಇದೆ. ಅದಕ್ಕೆ ಶಿವನೇತ್ರದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ, ಏಕಾಗ್ರತೆ ಬಂದರೆ, ದೇಹದಲ್ಲಿರೋ ಗಮನ ಪ್ರವಾಹ ಎಲ್ಲ ಇಲ್ಲಿಗೆ ಬಂದಾಗ ಮನುಷ್ಯನಿಗೆ ಗಂಟೆ ಶಬ್ದ ಆಟೋಮೆಟಿಕ್ಕಾಗಿ ಕೇಳಿಸುತ್ತೆ. ಅದು ಎಲ್ಲಿಂದ ಏನೂ ಸಿಮ್ಯುಲೇಟ್ ಮಾಡೋದಲ್ಲ. ಆ ಈ ಕಣ್ಣುಗಳು ಬರೀ ನೋಟಕ್ಕಿರೋದು. ಅದು ಶಿವನೇತ್ರ, ಅದು ಸೆಲ್ಫ್ ಲ್ಯೂಮಿನೆಂಟ್. ಇದಕ್ಕೆ ನಾವು ಬೇರೆ ಒಂದು ಲೈಟ್ ಹಾಕಿದ್ರೆ ಮಾತ್ರ ನಮ್ಗೆ ಆಬ್ಜೆಕ್ಟ್ ಕಾಣುತ್ತೆ. ಶಿವನೇತ್ರದಲ್ಲಿ ಆಟೋಮೆಟಿಕ್ಕಾಗಿ ಅದನ್ನು ಅದೇ ಸೆಲ್ಫ್ ಇಲ್ಯುಮಿನೇಟಿಂಗ್ ಅದು. ಸೊ ಹಾಗೆ ದೇವ್ರ ಧ್ಯಾನ ಮಾಡಬೇಕು. ಈಗ ಇಲ್ಲೇನು ಇದಕ್ಕೆಲ್ಲ ಏನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟು ಮೈಂಡನ್ನ ಅದರ ಸಾರ್ವಭೌಮತೆ ಕಾಪಾಡಬೇಕು. ಅಂದರೆ ಸಾವರಿನಿಟಿ ಆಫ್ ಮೈಂಡ್ ಯಾವುದೇ ಕಾರಣಕ್ಕೂ ಅಶುದ್ಧವಾಗಬಾರ್ದು. ಇಲ್ಲದೇ ಇರೋ ಹವ್ಯಾಸಗಳು ತಲೆಗೆ ಹಚ್ಕೊಂಡು ಕೊರಗೋದು, ನನಗಿದು ಬೇಕಾಗಿತ್ತು, ಅದು ಬೇಕಾಗಿತ್ತು. ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಏನೇನು ಕೊಟ್ಟಿದ್ದಾನೋ, ನಾವಿರೋ ಸರ್ಕಮ್ಸ್ಟೆನ್ಸಸ್ಸು 100ಕ್ಕೆ 100 ಜಸ್ಟಿಫೈಯಬಲ್. ಅದು ಸತ್ಯ ಸಿಕ್ಕಬೇಕಾದ್ರೆ, ನ್ಯಾಯ ಸಿಕ್ಕಬೇಕಾದ್ರೆ 100ಕ್ಕೆ 100 ದೇವರು ಆಗಲೇ ಕೊಟ್ಬಿಟ್ಟಿದ್ದಾನೆ. ಅದು ಬಿಟ್ಬಿಟ್ಟು ನಮಗಿದು ಬೇಕು ಅದು ಬೇಕಂತ ಅದರಿಂದ ಓಡ್ತೀವಿ. ಅದರಿಂದ ನಮ್ಮ ಜೀವನ ಎಲ್ಲ ಹಾಳಾಗ್ತಿದೆ. ಆಮೇಲೆ ಬರ್ತಾರೋ ಮಾಹಿತಿಗಳು ಸಮಾಜದಲ್ಲಿ ಹರಡಿರುವಂಥದ್ದು ದೇವ್ರ ಪೂಜೆ ಬಗ್ಗೆ ಖಂಡಿತ 100ಕ್ಕೆ 100 ತಪ್ಪು ಅಭಿಪ್ರಾಯ. ನಾನು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ, ಪೂಜೆ ಮಾಡಬೇಡಿ ಅಂತ ಹೇಳ್ತಿಲ್ಲ. ಪೂಜೆ ನೀವು ಮಾಡಬೇಕು. ಬೇರೆಯವರಿಗೆ
ಪವರ್ ಆಫ್ ಅಟಾರ್ನಿ ಕೊಟ್ಟು ನೀವು ಮಾಡಿ ನಾನು 50,000 ರೂಪಾಯಿ ಕೊಟ್ಬಿಡ್ತೀನಿ, ಪ್ರಸಾದ ತಿಂದ್ಬಿಟ್ರೆ ಪುಣ್ಯ ಬರೋದಿಲ್ಲ ಪ್ರಸಾದ. ಅಥವಾ ಯಾವುದೋ ಒಂದು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ, ಅದರಿಂದ ಪೂಜೆ ಮಾಡಿಸಿದ್ರೆ ಸರಿ ಹೋಗ್ಬಿಡುತ್ತೆ ನನಗೆ. ಖಂಡಿತ ಸರಿ ಹೋಗಲ್ಲ. ಹಾಗಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಒಂದು ಜಾತಕ ಕೊಟ್ಬಿಟ್ಟು ನಿಮ್ಗೆ ಯಾವ ಜ್ಯೋತಿಷಿ ಬಹಳ ಫೇಮಸ್ಸು ಇಂಟ್ರೆಸ್ಟೋ ಏನೋ ಹೋಗಿ ಕೇಳ್ಬಿಟ್ಟು ಎಲ್ಲ ಲಿಸ್ಟ್ ಮಾಡ್ಕೊಂಬಿಟ್ಟು ಎಲ್ಲ ಪರಿಹಾರಗಳು ಮಾಡಿಬಿಡಿ, ಇನ್ನು ಸಮಸ್ಯೆ ಬರೋದಿಲ್ವ ಅವನಿಗೆ. ಹಾಗಿದ್ರೆ ಕರ್ಮ ಥಿಯರಿ ಏನಾಯಿತು? ಕೃಷ್ಣ ಪರಮಾತ್ಮನಿಗೆ ಬುದ್ಧಿ ಇಲ್ಲದೆ ಹೇಳಿದ್ನ ಅರ್ಜುನನಿಗೆ. ಅನ್ಯಾಯ ಇದು, ಅಧರ್ಮ. ಯಾಕೆ ಜ್ಯೋತಿಷಿಗಳು ಕರ್ಮ ಥಿಯರಿ ಬಗ್ಗೆ ಮಾತಾಡಲ್ಲ? ಅದು ಹೇಳಿದ ಕೂಡಲೇ ಹಣ ಬರೋದಿಲ್ಲ. ನಿಮ್ಮ ಕರ್ಮಾನುಸಾರ ನಡೆಯುತ್ತೆ ಅಂದರೆ ನಾನು ಏನು ಪರಿಹಾರ ಹೇಳಲಿ? ನನ್ನ ಕೈಲಂತೂ ಪರಿಹಾರ ಹೇಳೋಕ್ಕಾಗಲ್ಲ. ಒಂದೇ ಒಂದು ಪರಿಹಾರ ನನಗೆ ಗೊತ್ತು, ದೇವ್ರ ಧ್ಯಾನ ಮಾಡಿ ಮನಸ್ಸು ಶುದ್ಧವಾಗಿರಿ. ಹೇಗೆ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು ಅಂತ 3 ಪುಸ್ತಕದಲ್ಲಿ ತಿಳಿಸಿದ್ದೀನಿ. ಪ್ರತಿಯೊಬ್ಬರಿಗೂ ಇದೇ ಸಂದೇಶ. ಆಮೇಲೆ ಸಾತ್ವಿಕ ಆಹಾರ ತಗೊಳ್ಳಿ ಆದಷ್ಟು. ನಾನಾ ಕಾರಣಗಳಿಂದ ನಾನ್ ವೆಜಿಟೇರಿಯನ್ ಫ್ಯಾಮಿಲಿಲಿ ಹುಟ್ಟಿರ್ಬೋದು, ಆದರೂ ಸಮಸ್ಯೆ ಇದೆ ಅಂದರೆ ಅದನ್ನು ಅನುಭವಿಸೋದೇ ಒಂದು ಅನುಭವಿಸೇ ತೀರಬೇಕು, ಬಿಡೋದಿಲ್ಲ. ನೀವು ಏನು ಪರಿಹಾರ ಏನಾದ್ರು ಮಾಡ್ಕೊಂಬನ್ನಿ. ನಾನು ಹೇಳಿದಾಗೆ ಅಸ್ಟ್ರಾಲಜಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಪರಿಹಾರದ ಮಾಲ್ಗೆ ಹೋಗಿ ಬೈ 1 get 1 ಫ್ರೀ ಇಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಬರೋದಲ್ಲ. ದೈವಾನುಗ್ರಹ ಬೇಕಂದರೆ ನೀವು ಧ್ಯಾನ ಮಾಡಬೇಕು. ಇದು ಒಂದೇ ಮಾರ್ಗ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಸಂದೇಶ ಕೊಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಿದ್ದರೆ ಅವರವರ ಕರ್ಮ ಅವ್ರು ಅನುಭವಿಸ್ಕೊಳ್ತಾರೆ. ಹಣದ ಆಸೆಗೋಸ್ಕರ ಈ ಪರಿಹಾರಗಳು ಹುಟ್ಕೊಂಡಿದೆ. ದಯವಿಟ್ಟು ಪರಿಹಾರನ ಮರ್ತ್ಬಿಡಿ. ಆ ಪರಿಹಾರ ಸಿಕ್ಕೋದಿಲ್ಲ ನಿಮಗೆ. ದೇವರು ಏನು ಸಂದರ್ಭ ವಾತಾವರಣ ನಮ್ಗೆ ಕೊಟ್ಟಿದ್ದಾನೋ ನ್ಯಾಯಬದ್ಧವಾಗಿದೆ. ಅದು ನಮಗೆ ಮೇಲ್ನೋಟಕ್ಕೆ ಅನ್ಯಾಯ. ಈ ರಾಜಕೀಯ ವ್ಯಕ್ತಿಗಳು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅವ್ನು ಹಾಗೆ ಮಾಡ್ದ ಅಂತ ನಾವು ಹೇಳಿ ಅದೆಲ್ಲ ಅವನು ಪೂರ್ವ ಜನ್ಮದ ಕರ್ಮದ ಫಲ ಅನುಭವಿಸ್ತಾ ಇದ್ದಾನೆ. ಆ ಥರ ಅದನ್ನು ದುರುಪಯೋಗ ಪಡ್ಕೊಂಡ್ರೆ ಏನಾಗುತ್ತೆ ಅಂತ ಆ ಪ್ರಜ್ಞೆ ತಪ್ಪಿ ಮಾಡ್ತಾ ಇರೋ ಕೆಲಸ ತಪ್ಪು ಮಾಡಿದವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಯಾರ ಬಗ್ಗೆನೂ ಕಾಮೆಂಟ್ ಮಾಡ್ತಾಯಿಲ್ಲ ನಾನು. ಆಮೇಲೆ ಆಸೆ ಅನ್ನೋದು ಆಸೆ ಅನ್ನೋದು ಒಂದು ಡ್ರಾಪ್. ದುರಾಸೆ ಅನ್ನೋ ಸಮುದ್ರದ ಒಂದು ಹನಿ. ಅದು ಆಸೆ ಬಂತು ಅಂತಂದರೆ ದುರಾಸೆ ಹಿಂದೆ ಬಂದೇ ಬರುತ್ತದು. ಅದು ವಿಧಿ ನಿಯಮ. ಅದು ಈ ಭಗವಂತ ಸೃಷ್ಟಿ ಮಾಡಿರೋ ಈ ಕಲಿಯುಗದಲ್ಲಿ ಹೀಗೇನೆ ಇದು ಏನು ಮಾಡೋಕ್ಕಾಗೋದಿಲ್ಲ. ನಾವು ಏನೇನು ಸಂದರ್ಭ ವಾತಾವರಣದಲ್ಲಿ ಇದೀವೋ ಇವತ್ತಿನ ದಿವಸ ನಮ್ಮ ನ್ಯಾಯಬದ್ಧವಾಗಿ ನಮಗೇನು ಬರಬೇಕೋ ಅದು ದೇವ್ರು ಕೊಟ್ಟಿದ್ದಾನೆ. ಅದು ಐಶ್ವರ್ಯ ಇರ್ಬೋದು, ಬಡತನ ಇರ್ಬೋದು, ಅಧಿಕಾರ ಇರ್ಬೋದು, ಅಧಿಕಾರ ಇಲ್ಲದೆ ಇರ್ಬೋದು, ಅದೆಲ್ಲ ನ್ಯಾಯಬದ್ಧವಾಗಿ ಬಂದಿರೋದು. ಮತ್ತು ನಾವು ಅವರಿವನ್ನ ಕಂಪೇರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಪಕ್ಕದ ಮನೆಯವ್ರು ಹಾಗಿದ್ದಾರೆ, ಎದುರುಗಡೆ ಮನೆಯವ್ರು ಹೀಗಿದ್ದಾರೆ, ಬೇಕಿಲ್ಲ. ನಮಗೇನು ಇವತ್ತು ಯಾವ ಸ್ಥಿತಿಯಲ್ಲಿ ಇದೀವೋ ಅದು ನ್ಯಾಯಬದ್ಧವಾಗಿ ಬಂದಿರುವಂಥ ಒಂದು ಸಂದರ್ಭ. ದೇವರನ್ನು ಪ್ರಾರ್ಥನೆ ಮಾಡೋದು ನಾವು ಮಾಡಬೇಕೇ ಹೊರತು ಪವರ್ ಆಫ್ ಅಟಾರ್ನಿ ಕೊಟ್ಟು ಯಾರಿಗೋ ಹೇಳಿ ನೀವು ಮಾಡಿ ಪೂಜೆ ಅಂತಲ್ಲ. ಅದಕ್ಕೆ ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ಏನು ಅದಕ್ಕೆ ಸಂಸಾರ ಬಿಟ್ಟು ಕಾಡಿಗೆ ಹೋಗಿ ಹಿಮಾಲಯಕ್ಕೆ ಹೋಗಿ ಅಂತೇನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಅಟ್ಲೀಸ್ಟ್ ಅರ್ಧ ಗಂಟೆ ಮುಂಚೆ ಎದ್ದು ಧ್ಯಾನ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಸಮಾಜದಲ್ಲಿ ಶಾಂತಿ ಮೂಡಿ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಮುಹೂರ್ತದ ಬಗ್ಗೆ, ಹೇಗೆ ನಮ್ಮ ಸಮಾಜ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದೆ, ಎಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಮದುವೆ ಹಾಳಾಗಿದೆ, ಆಮೇಲೆ ಜಾತಕ ಹೊಂದಿಸೋದು, ಮುಹೂರ್ತಗಳು, ಇದಕ್ಕೆ ಏನು ಅರ್ಥ, ಅದನ್ನು ಮುಂದಿನ ಸಂಚಿಕೆ ಒಳಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸರಿ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ, ಜೊತೆಗೆ ಇನ್ನೊಂದು ಬಹಳ ವಿಶೇಷ ಅಂತಂದರೆ ಬಹುಶಃ ಯಾರೂ ಈ ಪ್ರಯತ್ನ ಮಾಡಿರೋದಿಲ್ಲ, ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಚಾಟ್ನೆ ಬರ್ತ್ ಚಾಟ್ನೆ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಕಂಪ್ಲೀಟಾಗಿ 7.5 ವಿಚಾರವಾಗಿರ್ಬೋದು, ಚಂದ್ರಲಗ್ನದಿಂದ ಹೇಳೋದು ತಪ್ಪು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ರಿ ಅಂತ ಹೇಳ್ಬೋದು. ಭಾಳ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ವೀಕ್ಷಕರೇ, ಇನ್ನು ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಟಿವಿ ಪರದೆ ಮೇಲೆ ಬರ್ತಾ ಇರುವಂಥ ಒಂದು ಫೋನ್ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಗುರುಗಳಾಗಿರುವಂಥ ಜಗದೀಶ್ ಅವ್ರನ್ನ ಭೇಟಿ ಮಾಡಬಹುದು. ನೇರವಾಗಿ ಬರೋದಕ್ಕಿಂತ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ಮುಂದಿನ ಭಾನುವಾರ ಇದೇ ಕಾರ್ಯಕ್ರಮದಲ್ಲಿ ನಾವು ಭೇಟಿ ಮಾಡ್ತೀವಿ. ನಮಸ್ಕಾರ.